स्वानुभूत्या चकासते चित्स्वभावाय भावाय सर्वभावान्तरक्षिते सर्वभावान्तरक्षिते। ಭರತ ಕ್ಷೇತ್ರದ ಭಗವಾನ್ ಸ್ವರೂಪವಿರುವಂಥ ಸಮಯಸಾರ ಪರಮಾಗಮದ ಮೇಲೆ ಸುಮಾರು 1100 ವರ್ಷಗಳ ಪೂರ್ವದಲ್ಲಿ ರಚಿಸಲ್ಪಟ್ಟಿರುವ ಆತ್ಮಖ್ಯಾತಿ ಟೀಕೆಯ ಮಧ್ಯದೊಳಗೆ ಮೂಡಿ ಬಂದಿರುವಂಥ ಅಮೃತಮಯ ಭಾವರೂಪದ ಭೂಮಿಕುಂಭಗಳ ಮೇಲೆ ರಾಜಮಲ್ಜಿ ಪಾಂಡೆ ನಾಮದ ಸಮ್ಯಕ್ ದೃಷ್ಟಿ ಮಹಾಪುರುಷ ಬಾಲಬೋಧಿನಿ ಎಂಬ ಹೆಸರಿನ ಟೀಕೆಯನ್ನು ಹಳೆಯ ಹಿಂದಿ ಭಾಷೆಯೊಳಗೆ 500 ವರ್ಷಗಳ ಪೂರ್ವದಲ್ಲಿ ರಚಿಸಿದ್ದರು. ಅದರದೇ ಕನ್ನಡ ಸ್ವಾಧ್ಯಾಯ ನಡೀತಾ ಇದೆ. 105ನೇ ಕಲಶಿ ಇದೆ. ಪುಣ್ಯ ಪಾಪ ಅಧಿಕಾರದ 6ನೇ ಕಲಶಿದೆ. ಯದೇಕ ಜ್ಞಾನಾತ್ಮಾ ಧ್ರುವಮಚಲಮಾತಿ ಭವನಂ ಶಿವಸ್ಯಾಯಂ ಹೇತು ಸ್ವಯಮಪಿ ಯತಸ್ತಜ್ಜೀವ ಇತಿ ಅತೋನ್ಯ ದ್ವಂದ್ವಶ್ಚ ಸ್ವಯಮಪಿ ಯತೋ ಬಂಧ ಇತಿ ತತೋ ಜ್ಞಾನಾತ್ಮತ್ವಂ ಭವನಮನುಭೂತಿರಿತಂ ಯತ್ ಏತತ್ ಜ್ಞಾನಾತ್ಮ ಭವನಂ ಧ್ರುವಂ ಅಚಲಂ ಆಭಾತಿ ಅಯಂ ಶಿವಸ್ಯ ಹೇತುಃ. ಯಾವ ಒಂದು ಚೇತನ ಲಕ್ಷಣವಿರುವಂಥ ಸತ್ವ ಸ್ವರೂಪದ ವಸ್ತುವನ್ನು ನಿಶ್ಚಯದಿಂದ ಸ್ಥಿರವಾಗಿ ಪ್ರತ್ಯಕ್ಷ ರೂಪದಿಂದ ಸ್ವರೂಪದ ಆಸ್ವಾದಕವೆನ್ನಲಾಗಿದೆ, ಅದುವೇ ಮೋಕ್ಷದ ಮಾರ್ಗವಿದೆ. ಒಂದು ಚೇತನ ಲಕ್ಷಣವಿರುವಂಥ ಸತ್ವ ಸ್ವರೂಪದ ವಸ್ತುವನ್ನು, ಇಲ್ಲಿ ಅಭೇದ ವಸ್ತುವನ್ನು ಹೇಳಿದರೆ ಕಥನ ಸಮಗ್ರ ರೂಪದಿಂದ ಒಂದು ವಾಕ್ಯವೇ ಇದೆ, ಒಂದು ವಾಕ್ಯದೊಳಗನ ಹಿಡಿದು ಇರಿಸಲಾಗಿದೆ. ಈ ಮಾತು ಸತ್ತಿದ್ರೂ ಕೂಡ ಅಭೇದತೆಯ ಅನುಭವವೇ ಮೋಕ್ಷ ಮಾರ್ಗ ಇದೆ. ಇದು ಮಾತು ಪರಮ ಸತ್ಯ ಇದ್ರೂ ಕೂಡ ಕಥನದೊಳಗ ಭೇದ ಇದೆ. ಬಹಿರ್ಮುಖ ಜ್ಞಾನದೊಳಗ ವಿಷಯದ ನಿರ್ಣಯ ಆಗುವ ಸಲುವಾಗಿ ಭೇದ ಜ್ಞಾನದೊಳಗೂ ಕೂಡ ಇದ್ದೇ ಇರ್ತಿದೆ. ಆ ಭೇದ ರೂಪದಿಂದ ವಿಷಯವನ್ನು ತಿಳಿದಂಥ ಜ್ಞಾನನ ಮಹಾನ್ ಪುರುಷಾರ್ಥ ಮಾಡ್ತಾ ಮಾಡ್ತಾ ಅಭೇದತೆಯನ್ನು ಸಾಧಿಸ್ತಿದೆ. ಅಲ್ಲಿ ಮೋಕ್ಷ ಮಾರ್ಗ ಉತ್ಪನ್ನ ಆಗ್ತಿದೆ. ಅದುವೇ ಮೋಕ್ಷ ಮಾರ್ಗ ಇದೆ. ಭೇದ ರೂಪ ಯಾವುದಿದೆಯೋ ಅದು ಮೋಕ್ಷ ಮಾರ್ಗ ಇಲ್ಲ. ದ್ರವ್ಯದ ಆಶ್ರಯವನ್ನು ಪರ್ಯಾಯ ಮಾಡುವುದ ಇದು ಭೇದ ರೂಪ ಇದ್ರೆ, ಸಮ್ಯಕ್ ದರ್ಶನ, ಸಮ್ಯಕ್ ಜ್ಞಾನ, ಸಮ್ಯಕ್ ಚಾರಿತ್ರಗಳ ನಿಜವಾಗಿ ಮೋಕ್ಷ ಮಾರ್ಗ ಇದ್ದಾವೆ ಅನ್ನೋದು ಪ್ರತ್ಯಕ್ಷ ಭೇದ ಐತ್ರಿ. ಆದ್ರೆ ಮೋಕ್ಷ ಮಾರ್ಗ ಭೇದ ರೂಪ ಇರುವುದಿಲ್ಲ. ವಸ್ತು ಅಭೇದ ಇದೆ. ವಸ್ತುವಿನ ಸ್ವೀಕಾರ ರೂಪದ ಅನುಭೂತಿ ಅರ್ಥಾತ್ ಮೋಕ್ಷ ಮಾರ್ಗ ಅಭೇದ ಇದೆ. ವಸ್ತುವಿನ ಪ್ರತ್ಯಕ್ಷ ಅನುಭೂತಿ ರೂಪದ ಮೋಕ್ಷ ಕೂಡ ಅಭೇದ ರೂಪ ಇದೆ. ಆದ್ರೂ ಕೂಡ ಕಥನ ಮತ್ತು ಶ್ರುತಜ್ಞಾನದೊಳಗ ಭೇದ ಆಗೋದನರೆ, ಕಥನದೊಳಗನೂ ಭೇದ ಆಗೋದನ, ತಿಳಿಯುವಂಥ ಶ್ರುತಜ್ಞಾನದೊಳಗೂ ಕೂಡ ಭೇದಪೂರ್ವಕನ ವಿಷಯವನ್ನು ಮೊದಲು ತಿಳಿಯೋದಿರ್ತಿದೆ. ಏನು ಹೇಳ್ತಾ ಇದ್ದಾರೆ ಇಲ್ಲಿ ನೋಡ್ರಿ. ಯಾವ ಒಂದು ಚೈತನ್ಯ ಲಕ್ಷಣವಿರುವಂಥ ಸತ್ವರೂಪದ ವಸ್ತು ಅದೇನಿದೆ ರೀ, ದ್ರವ್ಯ ಇದೆ ರೀ. ಎಂಥದ್ದೇ ಇದೆ ದ್ರವ್ಯ? ಚೇತನ ಲಕ್ಷಣ.
ಒಂದು ಚೇತನ ಲಕ್ಷಣವೇ ಇದೆ. ನೋಡ್ರಿ, ಚೈತನ್ಯಮಯನಾದಂಥ ಆತ್ಮನ ಪರ್ಯಾಯದೊಳಗ ಅನಾದಿಯಿಂದನ ವಿಕಾರಿ ಭಾವಗಳ ಜಡಮಯವಿರುವಂಥ ಅಶುದ್ಧ ಭಾವಗಳ ಉದಿಸಿ ಬರ್ತಾ ಇದ್ದಾವೆ. ಆದರೆ ಆ ಪರ್ಯಾಯವನ್ನ ಬದಲಾಗ್ತಾ ಇರುವಂಥ ಪರ್ಯಾಯಾರ್ಥಿಕ ನಯದ ವಿಷಯವಾದ ಪರ್ಯಾಯಗಳನ್ನ ದೃಷ್ಟಿಯೊಳಗಿಂದ ಗೌನ ಮಾಡಿ ಮೂಲ ವಸ್ತುವಿನ ಅವಲೋಕನೆ ಮಾಡಿದರೆ ಅದಕ್ಕಾಗಿದ್ದೀರಿ. ವ್ಯಕ್ತಿಗಳನ್ನು ನೋಡಿದರೆ ಬೇರೆ ಬೇರೆ ಅದರ ಆ ವ್ಯಕ್ತಿತ್ವವನ್ನು ಗಮನ ಮಾಡಿ ವ್ಯಕ್ತಿಯನ್ನು ನೋಡಿದರೆ ಎಲ್ಲರೂ ಸಮಾನ ಅದಾರ. ಅದೇ ರೀತಿ ವಿಶುದ್ಧ ಪರಿಣಾಮ, ಸಂಕ್ಲೇಶ ಪರಿಣಾಮ ಮತ್ತು ಶುದ್ಧ ಪರಿಣಾಮ, ನಿಗೋಧದಿಂದ ಹಿಡಿದು ಶುದ್ಧಾವಸ್ಥೆಯವರೆಗಿನ ಸಮಸ್ತ ಶುದ್ಧಾಶುದ್ಧ ಪರ್ಯಾಯಗಳನ್ನ ದೃಷ್ಟಿಯೊಳಗೆ ಗೌನ ಮಾಡಿ ಅಮುಖ್ಯ ಮಾಡಿ ವಸ್ತುವಿನ ಅವಲೋಕನೆ ಮಾಡಿದರೆ ಅದರ ಲಕ್ಷಣ ಎಂಥದ್ದಿದೆ? ಸಂಕ್ಲೇಶ ರೂಪಿದೆಯೋ, ವಿಶುದ್ಧ ರೂಪಿದೆಯೋ, ಶುದ್ಧ ರೂಪಿದೆಯೋ, ಹೇಗಿದ್ದೀರಿ? ವಿಷಯ ಇನ್ನೊಂದ್ಸಲ, ನಿಗೋಧದಿಂದ ಹಿಡಿದು ಸಿದ್ಧಾವಸ್ಥೆಯವರೆಗಿನ ಸಮಸ್ತ ಶುದ್ಧಾಶುದ್ಧಗಳನ್ನು ದೃಷ್ಟಿಯೊಳಗಿಂದ ಗೌನ ಮಾಡಿ ವಸ್ತುವನ್ನು ಮುಖ್ಯ ಮಾಡಿ ನೋಡಿದ ನಂತರ ಅದು ಸಂಕ್ಲೇಶ ಪರಿಣಾಮ ರೂಪಿದೆಯೋ, ವಿಶುದ್ಧ ಪರಿಣಾಮ ರೂಪಿದೆಯೋ, ಶುದ್ಧ ಪರಿಣಾಮ ರೂಪಿದೆಯೋ? ಚೈತನ್ಯ ಲಕ್ಷಣ ಅಂತ ಹೇಳಿದಾರಲ್ಲ, ಅರ್ಥಾತ್ ಶುದ್ಧ ಪರಿಣಾಮ ಕೂಡ ಜೀವದ ತ್ರಿಕಾಲಿ ಸ್ವಭಾವ ಅಲ್ಲ. ಶುದ್ಧ ಪರಿಣಾಮ, ಸಿದ್ಧ ಪರ್ಯಾಯ ಕೂಡ ಜೀವದ್ರವ್ಯದ ವಾಸ್ತವಿಕ ಸ್ವಭಾವ ಅರ್ಥಾತ್ ಸತ್ವಭೂತ ಸ್ವಭಾವ ಅಲ್ಲ. ಶುದ್ಧ ಪರ್ಯಾಯ, ಸಿದ್ಧ ಪರ್ಯಾಯ ಸತ್ವಭೂತ ವಸ್ತು ಅಲ್ಲ. ಯಾಕೆ ಅಲ್ಲ? ಯಾವ ಪ್ರಕಾರ ನಮ್ದೇನು ಈ ಶ್ಲೋಕದ ಜೊತೆಗೆ ದೃಷ್ಟಾಂತ ನಡೀತಾ ಇದೆಯಲ್ಲ, ಯಾವುದರದ? ಹಾಲು ತುಪ್ಪದ ದೃಷ್ಟಾಂತ. ತುಪ್ಪ ಇದು ಪ್ರಯೋಜನಭೂತ ಸತ್ವ ಇದೆ. ತುಪ್ಪಿನ ಸಲುವಾಗಿನ ಹಾಲಿನ ಗ್ರಹಣ ಮಾಡಲಾಗುತ್ತದೆ. ಇದೆಲ್ಲ ಸತ್ಯ ಇದ್ರೂ ಸತ್ವಭೂತ ವಸ್ತು ತುಪ್ಪಿದೆ ಅನ್ನೋ ಹಾಲಿದೆ. ಹಾಲಿದೆ. ಯಾಕೆ ಅಂತಂದ್ರೆ ಹಾಲಿನಿಂದ ತುಪ್ಪ ಬರ್ಬೋದು, ತುಪ್ಪಿನಿಂದ ತುಪ್ಪ ಬರ್ತೈತೆ. ತುಪ್ಪಿನಿಂದ ತುಪ್ಪ ಬರುತ್ತೆ, ಸತ್ತು ಬೇಕಲ್ಲ, ಅಲ್ಲ ಹಾಲೇ ಬೇಕು. ನಮಗೆ ತುಪ್ಪ ಬೇಕಾಗಿದೆ. ನಾವು ತುಪ್ಪದ ಆಶ್ರಯ, ಇನ್ನೊಂದು ತುಪ್ಪದ ಆಶ್ರಯ ಮಾಡೋದು ಅಥವಾ ಹಾಲಿನ ಆಶ್ರಯ. ಶುದ್ಧ ತುಪ್ಪ ಬೇಕಾಗಿದೆ. ಶುದ್ಧ ತುಪ್ಪದ ಆಶ್ರಯದಿಂದ ಕೂಡ ಶುದ್ಧ ತುಪ್ಪ ಬರುತ್ತೆ. ಹಾಗಾದ್ರೆ ಶುದ್ಧ ಪರ್ಯಾಯ ಸತ್ವಯುಕ್ತ ವಸ್ತು ಇದೆಯೋ ಅಥವಾ ಜೀವದ್ರವ್ಯ ಸತ್ವಯುಕ್ತ ವಸ್ತು? ಜೀವದ್ರವ್ಯ ಎಂಥದ್ದದ? ಒಂದು ಚೇತನ ಲಕ್ಷಣ ಇರುವಂತಹ ಯಾವ ವಸ್ತು ಇದೆಯೋ ಅದುವೇ ಸತ್ವಭೂತ ವಸ್ತು ಇದೆ. ಸಿದ್ಧರಲ್ಲೇ
ಯಾವ ಸಿದ್ಧ ಪರ್ಯಾಯ ಸಿದ್ಧ ಪರ್ಯಾಯ ಸಿದ್ಧ ಪರ್ಯಾಯ ಸಿದ್ಧ ಪರ್ಯಾಯಗಳ ಅನಂತ ಕಾಲದವರೆಗೆ ಬರ್ತಾವಲ್ಲ, ಆ ಸಿದ್ಧರ ಚೈತನ್ಯ ಲಕ್ಷಣವುಳ್ಳ ಸತ್ವ ವಸ್ತುವಿನ ಆಶ್ರಯ ಮಾಡಿದಾರೋ ಅಥವಾ ಸಿದ್ಧ ಪರ್ಯಾಯದ ಆಶ್ರಯ ಮಾಡ್ತಾರೆ. ಸತ್ವ ಯಾವುದರೊಳಗೆ ಸಿದ್ಧ ಪರ್ಯಾಯ ಮೂಡಿ ಬರುವಂಥ ಸತ್ವ ಯಾವುದು ಇದೆ, ಅದು ಒಂದ ಚೈತನ್ಯ ಲಕ್ಷಣವಿರುವಂಥ ವಸ್ತು. ಆ ವಸ್ತುವನ್ನು ಏನು ಮಾಡುವುದ? ನಿಶ್ಚಯದಿಂದ ಸ್ಥಿರವಾಗಿ. ನಿಶ್ಚಯ ಮತ್ತು ವ್ಯವಹಾರ ಎಲ್ಲದವ್ರಿ? ನಿಶ್ಚಯ ಮತ್ತು ವ್ಯವಹಾರ ಎಲ್ಲದವು? ವಸ್ತುವಿನೊಳಗೆ ನಿಶ್ಚಯ, ಪರ್ಯಾಯದೊಳಗೆ ವ್ಯವಹಾರ, ಹೀಗಿದೆಯೇನ್ರಿ? ಇಲ್ಲ. ಹಾಗಾದ್ರೆ ಎರಡೂ ಎಲ್ಲದವು? ಪರ್ಯಾಯದೊಳಗದವ್ರಿ. ಆ ಸತ್ವಭೂತ ವಸ್ತುವಿನೊಳಗೆ ನಿಶ್ಚಯ ಇಲ್ಲ, ಆ ಸತ್ವಭೂತ ವಸ್ತುವಿನೊಳಗೆ ವ್ಯವಹಾರ ಎಂದೂ ಇಲ್ಲ. ಯಾವ ಪ್ರಕಾರ ವ್ಯವಹಾರ ಇಲ್ಲ, ಅದೇ ಪ್ರಕಾರ ನಿಶ್ಚಯ ಕೂಡ ಅದರಲ್ಲಿ ಇಲ್ಲ. ಹಾಗಾದ್ರೆ ಇಲ್ಲಿ ನಿಶ್ಚಯದಿಂದ ಸ್ಥಿರವಾಗಿ ಅಂತ ಹೇಳಿ ಹೇಳಿದ್ರಲ್ಲ, ಯಾವುದಕ್ಕೆ ಹೇಳಿದಾರೆ? ಪರ್ಯಾಯಕ್ಕೆ ಹೇಳಿದಾರೆ. ಸ್ಥಿರ ಆಗೋದು, ನಿಶ್ಚಯದಿಂದ ಸ್ಥಿರ ಆಗೋದು. ಹಾಗಾದ್ರೆ ವ್ಯವಹಾರದಿಂದ ಕೂಡ ಸ್ಥಿರ ಆಗ್ತಾ ಇರ್ತೀತೇನ? ಆಗ್ತಾ ಇರ್ತೀತೇನ್ರಿ? ವ್ಯವಹಾರದಿಂದ ಕೂಡ ವಿಜಯಣ್ಣ, ವ್ಯವಹಾರದಿಂದ ಕೂಡ ಸ್ಥಿರ ಆಗ್ತಾ ಇರ್ತಿದೆ ಅಲ್ರಿ ಪರ್ಯಾಯ? ನಿಶ್ಚಯದಿಂದ ಸ್ಥಿರವಾಗಿ ಅಂತ ಹೇಳಿ ಹೇಳ್ತಾರೆ. ಕೇಳೋದಿಲ್ಲ, ತಿಳ್ಕೊಳ್ಳೋದಿದೆ. ಅದರ ಸಲುವಾಗಿ ಎಚ್ಚರಿಸ್ತಾ ಇದ್ದೇನೆ. ಸ್ಥಿರ ಆಗೋದ ಪರ್ಯಾಯನ. ಯಾಕೆ ಅಂತಂದ್ರೆ ಯಾವುದರಲ್ಲಿ ಅಸ್ಥಿರತೆ ಬಂದಿದೆ ಅದೇ ಸ್ಥಿರ ಆಗ್ಬೇಕಲ್ಲ. ಮೂಲ ಆ ವಸ್ತು ಅಂತೂ ಹೇಗಿದ್ದೀರಿ? ಸತ್ವಭೂತ ಇದ್ದೀರಿ. ಹಾಗಾದ್ರೆ ನಿಶ್ಚಯದಿಂದ ಸ್ಥಿರವಾಗಿ ಅಂದ್ರಲ್ಲ, ನಿಶ್ಚಯದಿಂದ ಸ್ಥಿರ ಆಗೋದಾದ್ರೆ ವ್ಯವಹಾರದಿಂದ ಕೂಡ ಸ್ಥಿರತೆ ಇದೆಯನ್ನ? ಇಷ್ಟು ಪ್ರಶ್ನೆ ಇದೆ. ಇದೆ ಅಂತ ನಿಶ್ಚಯದಿಂದ ಅಂತೇಳಿ ಶಬ್ದ ಪ್ರಯೋಗ ಮಾಡಬೇಕಾದ್ರ ವ್ಯವಹಾರದಿಂದ ಕೂಡ ಜೀವದಲ್ಲಿ ಸ್ಥಿರತೆ, ಪರ್ಯಾಯದಲ್ಲಿ ಸ್ಥಿರತೆ ಇದೆ ಅನ್ನೋದ ನಿಯಮದಿಂದ ತಾತ್ಪರ್ಯ ಇದೆ. ಈಗ ನಿಯಮದಿಂದ ತಾತ್ಪರ್ಯ ಇದೆ. ವ್ಯವಹಾರದಿಂದ ಕೂಡ ಪರ್ಯಾಯ ಸ್ಥಿರ ಆಗ್ತಿದೆ. ಅರ್ಥಾತ್ ಅಶುದ್ಧದೊಳಗೆ ಸ್ಥಿರ ಇದೇನಿಲ್ರಿ, ಶುಭದೊಳಗೆ ಸ್ಥಿರ ಇದೇನಿಲ್ರಿ. ವಿಚಾರ ಮಾಡೋದು, ಅಶುಭದೊಳಗೆ ಸ್ಥಿರ ಇದೆಯೋ ಅಥವಾ ಇಲ್ರಿ? ನೋಡ್ರಿ, ವಿಷಯದ ಸೂಕ್ಷ್ಮತೆ. ಈ ದ್ರವ್ಯ ಪರ್ಯಾಯದ ವಿಷಯ ಎಷ್ಟು ಸುಂದರ ಇದೆ ಮತ್ತು ವಿಶಾಲ ಇದೆ ಅಲ್ಲ, ನೀವು ಬೇಕಾದಷ್ಟು ಕಾಲದವರೆಗೆ ಚರ್ಚೆ ಮಾಡಿದ್ರೂ ಅದು ಪೂರ್ಣ ಆಗುದಿಲ್ಲ. ಸ್ಥಿರ ಆಗ್ತಿದೆಯೋ ಅಥವಾ ಇಲ್ಲ, ಪರ್ಯಾಯ ಅಶುಭದಲ್ಲೇನ ಸ್ಥಿರ ಆಗ್ತಿದೆಯೋ ಅಥವಾ ಇಲ್ಲ, ಶುಭದಲ್ಲೇನ ಸ್ಥಿರ ಆಗ್ತಿದೆಯೋ ಅಥವಾ ಇಲ್ಲ? ಆಗ್ತಿದೆ ರೀ. ಅನಾದಿ ಕಾಲದಿಂದ ಶುಭ ಅಶುಭದಲ್ಲೇನ ಸ್ಥಿರ ಇದೆ. ಶುಭ ಅಶುಭ ಸಮಯ ಸಮಯಕ್ಕೆ ಬದಲಿ ಆಗ್ತವೆ ಅಂಥೇಳಿ ಏನು ಹೇಳಿದ್ರು, ಅದು ವಾಸ್ತವದಲ್ಲಿ ಶುಭ ಒಂದು ಸಮಯದ ಪರ್ಯಾಯದೊಳಗ ಯಾವ ಪ್ರಕಾರ ಶುಭದ ಒಂದು ವಿಸ್ತಾರ ಇದೆಯೋ ಅದೇ ಪ್ರಕಾರ ಅನಂತರ ಉತ್ತರವರ್ತಿ ಸಮಯದ ಪರ್ಯಾಯದೊಳಗ ಶುಭದ ವಿಸ್ತಾರ ಅದೇ ರೀತಿ ಇರಲಿಕ್ಕಿಲ್ಲ, ಆದ್ರೆ ಶುಭ ಇರ್ತಿದೆ. ಹೊನ್ನೂರು ಪ್ರಭೆ ತೆಗೆದ ನೋಡ್ರಿ, ಕುಂದ ಕುಂದ ಪ್ರಣೀತ ಶಾಸ್ತ್ರಗಳಲ್ಲೇನ ಬರುವಂಥ ವಿಷಯ ಇದೆ. ಜೀವ ಎರಡಗಳಿಗೆ ಸ್ವಭಾವದಲ್ಲಿ ಸ್ಥಿರ ಆದ, ಶುದ್ಧ ಪರಿಣಾಮ ರೂಪದಿಂದ ಪರಿಣಮಿಸಿದ ಅಂತಂದ್ರೆ ಮೋಕ್ಷ ಆಗ್ತಿದೆ. ಜೀವ ಎರಡಗಳಿಗೆ ಅಶುಭ ಪರಿಣಾಮದಲ್ಲಿ ಸ್ಥಿರ ಆದ ಅಂತಂದ್ರೆ ಅವನಿಗೆ 7ನೇ ನರಕ ಆಗ್ತಿದೆ. ಜೀವ ಶುಭದಲ್ಲಿ ಎರಡು ಗಳಿಗೆ ಅರ್ಥಾತ್ ಒಂದು ಅಂತರ್ಮುಹೂರ್ತದವರೆಗೆ ಸ್ಥಿರ ಆದ ಅಂತಂದ್ರೆ ಸರ್ವಾರ್ಥ ಸಿದ್ಧಿಯ ಪ್ರಾಪ್ತಿಯಾಗ್ತದೆ. ಹಾಗಾದ್ರೆ
ವ್ಯವಹಾರದಿಂದ ಕೂಡ ಪರಿಣಾಮದ ಸ್ಥಿರತೆ ಈ ಜೀವದಲ್ಲಿ ಇದೆಯೋ ಅಥವಾ ಇಲ್ಲ, ಅದ ಉತ್ಕೃಷ್ಟ ಸ್ಥಿರತೆಯ ಮಾತಿದೆ. ಎರಡುಗಳಿಗೆ ಶುಭದಲ್ಲೇನ ಎರಡುಗಳಿಗೆ ಉಳಿದ ಅಂತಂದ್ರೆ ಸರ್ವಾರ್ಥ ಸಿದ್ಧಿ ಪಡೀತನ್ರಿ. ಅಶುಭದಲ್ಲೇನ ಎರಡುಗಳಿಗೆ ಉಳಿದ ಅಂತಂದ್ರೆ ಎಳ್ಳಿ ನರಕಕ್ಕೆ ಹೋಗ್ತಾನ್ರಿ. ಶುದ್ಧದಲ್ಲಿ ಎರಡುಗಳಿಗೆ ಉಳಿದ ಅಂತಂದ್ರೆ ಸಾಕ್ಷಾತ್ ಕೇವಲ ಜ್ಞಾನವನ್ನು ಪ್ರಾಪ್ತ ಮಾಡ್ಕೊಳ್ತಾನೆ. ಹಾಗಾದ್ರೆ ಇಲ್ಲಿ ನಿಶ್ಚಯದಿಂದ ಸ್ಥಿರವಾಗಿ ಅಂತ ಹೇಳಿ ಹೇಳಿದ್ರಲ್ಲ, ಅದು ಎಲ್ಲಿ ಸ್ಥಿರ ಆಗೋದ? ಎಲ್ಲಿ ಸ್ಥಿರ ಆಗೋದು? ಹೇಳಿದ್ರಲ್ಲ, ವಸ್ತುವಿನೊಳಗೆ ಸ್ಥಿರ ಆಗೋದಿದೆ. ಯಾವ ವಸ್ತುವಿನೊಳಗ? ಚೈತನ್ಯ ಲಕ್ಷಣ ಯುಕ್ತ ಯಾವುದ ಸತ್ವಭೂತ ವಸ್ತು ಇದೆಯಲ್ಲ ಅದರೊಳಗೆ ಸ್ಥಿರ ಆಗೋದು. ನಿಶ್ಚಯ ಯಾಕೆ ಹೇಳಿದರೆ? ನಿಶ್ಚಯ ಯಾಕೆ ಹೇಳಿದ್ರು? ಈಗ ಮೂರಂತೂ ದೃಷ್ಟಾಂತ ಹೇಳಿನಲ್ಲ, 3 ಗತಿಗಳಿಗೆ ಹೋಗೋದ, 3 ಅವಸ್ಥೆಗಳನ್ನು ಪ್ರಾಪ್ತ. ನಿಶ್ಚಯ ಯಾಕೆ ಹೇಳಿದಾರೆ? ಈಗೇನು 3 ಕಥನ 3 ಪ್ರಕಾರದಾಯ್ತು, ಅದರಿಂದ ಸಿದ್ಧ ಆಗ್ತಿದೆ. ಜೀವ ಅಶುಭದಲ್ಲೇನೂ 2 ಗಳಿಗೆ ಸ್ಥಿರ ಉಳಿಯುವ ಸಾಧ್ಯತೆ ಇದೆ, ಶುಭದಲ್ಲೇನೂ 2 ಗಳಿಗೆ ಸ್ಥಿರ ಉಳಿಯುವ ಸಾಧ್ಯತೆ ಇದೆ, ಶುದ್ಧದಲ್ಲಿ 2 ಗಳಿಗೆ ಸ್ಥಿರ ಆಗಬೇಕಾಗಿದೆ. ನಿಶ್ಚಯ ಯಾಕೆ ಹೇಳಿದರೆ? ಶುಭ ಅಶುಭದಲ್ಲಿ ಸ್ಥಿರ ಆಗೋದ ವ್ಯವಹಾರ ಇದೆ, ಬಹಳ ಬೆಳೆಸೋದು ಬೇಡ. ಶುಭ ಅಶುಭದಲ್ಲಿ ಸ್ಥಿರ ಆಗೋದು ವ್ಯವಹಾರ ಇದೆ. ಯಾಕೆ ವ್ಯವಹಾರ ಇದೆ? ಇದು ಯಾಕೆ ನಿಶ್ಚಯ ಇದೆ? ಸತ್ಯ ಇದು ಯಾಕೆ ನಿಶ್ಚಯ ಇದೆ? ಒಂದು ಚೈತನ್ಯ ಲಕ್ಷಣವಿರುವಂತಹ ಸತ್ವಭೂತ ಸ್ವಭಾವ ಯಾವ ವಸ್ತುವಿಂದಿದೆಯೋ ಅಲ್ಲಿ ಸ್ಥಿರ ಆಗೋದು ಯಾಕೆ ನಿಶ್ಚಯ ಇದೆ? ಅದು 2 ಗಳಿಗೆ ಹೇಳಿದ ನಂತರ ಒಂದು ಅವಸ್ಥೆಯ ಪ್ರಕಟತೆಯ ಮಾತು ಹೇಳಿದ್ದಾರೆ. ಆದರೆ ನಿಶ್ಚಯ ಯಾಕ ಅಂತಂದ್ರೆ 2 ಗಳಿಗೆ ಕಳೆದ ನಂತರ ಅದು ಬಿಟ್ಟು ಹೋಗ್ತಿದೇನ್ರಿ? ಕೇವಲ ಜ್ಞಾನ ಆದ ನಂತರ ಬಿಟ್ಟು ಹೋಗ್ತಿದೇನ್ರಿ? ಸ್ವಭಾವದಲ್ಲಿ ಸ್ಥಿರ ಆಯಿತು. ವಿಷಯ ತಿಳ್ಕೊಳ್ಳು. ಸ್ವಭಾವದಲ್ಲಿ ಸ್ಥಿರ ಆಯಿತು. ಎಂಥ ಸ್ವಭಾವದಲ್ಲಿ? ಒಂದು ಚೇತನ ಲಕ್ಷಣವೇ ಇರುವಂತಹ ಸತ್ವಭೂತ ಸ್ವಭಾವದಲ್ಲಿ. ಆ ಸ್ವಭಾವವೇ ಯಾವ ವಸ್ತು ಇದೆಯಲ್ಲ ಆ ವಸ್ತು ಅಂತ ಹೇಳಿ ಹೇಳ್ರಿ, ಅಥವಾ ವಸ್ತುವಿನ ಸ್ವಭಾವ ಅಂತ ಹೇಳಿ ಹೇಳ್ರಿ. ಅಲ್ಲಿ ಸ್ಥಿರ ಆದ ನಂತರ ಆ 2 ಗಳಿಗೆ ಕಳೆದ ನಂತರ ಅಲ್ಲಿಯ ಸ್ಥಿರತೆ ಬಿಟ್ಟು ಹೋಗ್ತಿದೇನಾ? ಇಲ್ಲ. ಕೇವಲ ನಿದ್ರೆ ಒಳಗಿದ್ದೇನು? ಇಲ್ಲಿ 2 ಗಳಿಗೆ ಆ ಸತ್ವಯುತವಾದಂಥ ಚೈತನ್ಯ ಲಕ್ಷಣ ರೂಪ ಸತ್ವದಿಂದ ಕೂಡಿರುವಂತಹ ಯಾವ ಸ್ವಭಾವ ವಸ್ತುವಿನಿದೆಯೋ ಆ ವಸ್ತುವಿನಲ್ಲೇ 2 ಗಳಿಗೆ ಸ್ಥಿರ ಆದ ನಂತರ ಆ ಸ್ಥಿರತೆ ಬಿಟ್ಟು ಹೋಗ್ತಿದೆಯಾ? ಇಷ್ಟು ಪ್ರಶ್ನೆ. ಇಲ್ಲ. ಯಾಕೆ ಹೋಗುದಿಲ್ಲ? ಶುದ್ಧದೊಳಗನೆ ಅದನು, ಸತ್ವಭೂತ ನಿಜ ವಸ್ತುವಿನೊಳಗನೆ ಅದನು. ಆದರೆ ಯಾಕೆ ಬಿಟ್ಟು ಹೋಗುವುದಿಲ್ಲ? ಇದು ಪ್ರಶ್ನೆ. ಯಾಕೆ ಬಿಟ್ಟು ಹೋಗುವುದಿಲ್ಲ? 2 ಗಳಿಗೆ ಆ ಸತ್ವಭೂತ ಸ್ವಭಾವದಲ್ಲಿ ಉಪಯೋಗ ಸ್ಥಿರ ಉಳಿತು ಅಂತಂದ್ರ ಸ್ವಾಭಾವಿಕವಾಗಿ ನಿಯಮನ ಹೀಗಿದೆ, ಅಲ್ಲಿಂದ ಉಪಯೋಗದ ಪರಿವರ್ತನೆ ಆಗುವುದಿಲ್ಲ. ಸ್ವಾಭಾವಿಕ ನಿಯಮನ ಹೀಗಿದೆ. ಮತ್ತೆ 2 ಗಳಿಗೆ ಶುಭದಲ್ಲಿ ಉಳಿದ ನಂತರ ಸ್ವಾಭಾವಿಕ ನಿಯಮನ ಇದೆ, ಅದು ಉಪಯೋಗ ಪರಿವರ್ತಿತ ಆಗುವುದ್ರಿ. 2 ಗಳಿಗೆ ಅಶುಭದಲ್ಲಿ ಉಳಿದ ನಂತರ ನೈಸರ್ಗಿಕ ನಿಯಮನ ಇದೆ, ಅದು ಉಪಯೋಗ ಪರಿವರ್ತಿತ ಆಗುವುದು. ನಿಶ್ಚಯ ಯಾಕೆ ಹೇಳಿದ್ರು? ಆಗೋದನ ಇಲ್ಲಲ್ಲಿ ಪರಿವರ್ತನೆ. ಇದು 2 ಗಳಿಗಂತೂ ಉತ್ಕೃಷ್ಟ ಸ್ಥಿರತೆಯ ಮಾತು ಹೇಳಿದ್ರಿ. ಆದರೆ ಒಂದು ಸಲ ಆ ಸತ್ವಭೂತ ವಸ್ತುವಿನ ಸ್ವಭಾವದೊಳಗ ಅಥವಾ ಸತ್ವಭೂತ ಸ್ವಭಾವವುಳ್ಳ ನಿಜ ವಸ್ತುವಿನೊಳಗ, ನಿಜ ವಸ್ತು ಅಂತ ಹೇಳಿ ಹೇಳೋದು ನಿಜವಾಗಿ ಯೋಗ್ಯ ಅಲ್ರಿ. ಯಾಕೆ ಅಂತಂದ್ರೆ ಸತ್ವಭೂತ ವಸ್ತುವಿನ ಸತ್ವಭೂತ ಸ್ವಭಾವ ಪೂರ್ವ ನಿಜಾತ್ಮನಲ್ಲೇನೆ ಇದೆ, ಅನ್ಯ ಪದಾರ್ಥದೊಳಗೆ ಇಲ್ಲ. ನಿಶ್ಚಯ ಯಾಕೆ ಹೇಳಿದ್ರು ಅಂತಂದ್ರ 2 ಗಳಿಗೆ ಉತ್ಕೃಷ್ಟದ ಅಪೇಕ್ಷಾದಿಂದ ನಿಶ್ಚಯ ಹೇಳಲಿಲ್ಲ. ಆದ್ರೆ ಒಂದು ಸಲ
ಆ ವಸ್ತುವಿನೊಳಗ ಸ್ಥಿರತೆಯ ಅಭ್ಯಾಸ ನಡೀತು ಅಂತಂದ್ರ ಅಲ್ಲಿಯ ಸ್ಥಿರತೆಯ ರುಚಿ, ಅಲ್ಲಿಯ ಸ್ಥಿರತೆಯ ಉದ್ಯಮ ಯಾವಾಗೂ ಬಿಟ್ಟು ಹೋಗುದು. ಅದರ ಸಲುವಾಗಿ ನಿಶ್ಚಯ ಅಂದ್ರೆ ರುಚಿ ಕಡಿಮೆ ಆಗಬಹುದು, ಶುಭದ ಅಶುಭದ ರುಚಿ ಕಡಿಮೆ ಆಗಬಹುದು, ಆದ್ರೆ ಸ್ವಭಾವದ ರುಚಿ ಎಂದೂ ಕಡಿಮೆ ಆಗುವುದಿಲ್ಲ. ಒಳ್ಳೆಯ ಹಾಲಿದೆ, ದಿನ ಒಂದು ಬಟ್ಲು ಬೆಣ್ಣೆ ಬರ್ತೀವಿ, ಆ ಹಾಲಿನ ಆಸಕ್ತಿ, ಆ ಹಾಲಿನ ರುಚಿ, ಬೆಣ್ಣೆ ಮಾಡುವ ಪ್ರಕ್ರಿಯೆಯೊಳಗ ತನ್ಮಯ ಇರುವಂಥ ಪ್ರವೃತ್ತಿ ಯಾವಾಗ ಬಿಟ್ಟು ಹೋಗ್ತಿದ್ದೀರಿ? ಮಹಿಳೆಗೆ ಇಷ್ಟು ತುಪ್ಪಾಗಿದೆ, ಇಷ್ಟು ತುಪ್ಪಾಗಿದೆ, ಆದರೂ ಕೂಡ ಅದರೊಳಗಿನ ರುಚಿ, ಆ ಹಾಲಿನ ಆಸಕ್ತಿ ಬಿಟ್ಟು ಹೋಗುವುದಿಲ್ಲ. ಸರಿ, ಅದೇ ಪ್ರಕಾರ ಶುಭದೊಳಗೆ ಬೇಸರ ಬರಬಹುದು, ನಿನಗೆ ಬೇಸರ ಬರದಿದ್ರೂ ಕೂಡ ಅದು ಉಪಯೋಗ ಪರಿವರ್ತಿತ ಆಗುವುದೆಂದರೆ ಯಾವಾಗ 2 ಗಳಿಗೆ ಪೂರ್ಣ ಆದ ನಂತರ, 1 ಗಳಿಗೆ 24 ನಿಮಿಷ ಇದ್ದರೆ 2 ಗಳಿಗೆ ಪೂರ್ಣ ಆದ ನಂತರ ಅಲ್ಲಿಂದ ಉಪಯೋಗ ನಿಯಮದಿಂದ ಪರಿವರ್ತಿತ ಆಗೋದು. ಮತ್ತ ಈ ಜೀವದ ಉಪಯೋಗ 2 ಗಳಿಗೆ ಸುಧಾತಾಯಿ 2 ಗಳಿಗೆ ಶುಭದೊಳಗನೂ ಇರೋ ಸಾಧ್ಯವಿಲ್ಲ, ಅಶುಭದೊಳಗನೂ ಇರೋ ಸಾಧ್ಯವಿಲ್ಲ. ಇನ್ನೊಂದ್ಸಲ ಈ ಜೀವದ ಉಪಯೋಗ 2 ಗಳಿಗೆ ಅಖಂಡ ಶುಭದೊಳಗನೂ ನಿಲ್ಲೋ ಸಾಧ್ಯವಿಲ್ಲ, ಅಶುಭದೊಳಗನೂ ನಿಲ್ಲೋ ಸಾಧ್ಯವಿಲ್ಲ. ಹಾಗಾದ್ರೆ ಅದನ್ನ ಯಾಕೆ ಹೇಳಿದ್ರೆ ಆಗಮದೊಳಗ ನಿಲ್ಲೋ ಸಾಧ್ಯವಿಲ್ಲ ಅನ್ನೋದು ಸಾಮಾನ್ಯ ಜೀವರುಗಳ ಅಪೇಕ್ಷೆ ಆಯಿತು. ಆದ್ರೆ ಯಾವ ಒಂದು ವಜ್ರ ವೃಷಭ ನಾರಾಚ ಸಂಹನನದ ಜೊತೆಗೆ ಯಾವ ಜೀವದ ಸಂಯೋಗ ಇರ್ತಿದೆಯಲ್ಲ, ಆ ಜೀವದ ಯಾವ ಪ್ರಕಾರ ಮೋಕ್ಷದ ಸಲುವಾಗಿ 2 ಗಳಿಗೆ ಶುದ್ಧ ಸ್ವಭಾವದಲ್ಲಿ ನಿಲ್ಲುವಂಥ ಪುರುಷಾರ್ಥ ಆಗ್ತಿದೆಯೋ ಅಂಥದ್ದನ ವಜ್ರ ವೃಷಭ ನಾರಾಚ ಸಂಹನನ ಯುಕ್ತ ಜೀವಕ್ಕನ 2 ಗಳಿಗೆ ಶುಭದಲ್ಲೇ ಆಗಲಿ 2 ಗಳಿಗೆ ಅಶುಭದಲ್ಲೇ ಆಗಲಿ ಇರೋದು ಸಾಧ್ಯ ಇದೆ. ಅಂಥ ಜೀವನ ಸರ್ವಾರ್ಥ ಸಿದ್ಧಿಗೆ ಹೋಗ್ತಾನೋ, ಅಂಥ ಜೀವನ 7ನೇ ನರಕಕ್ಕೆ ಹೋಗ್ತಾನೆ. ವಜ್ರ ವೃಷಭ ನಾರಾಚ ಸಂಹನನ ಯುಕ್ತ ಜೀವ ಅಲ್ಲೇ ಆದವ್ರಲ್ಲ ಏನ ಮಗರ ಮಚ್ಚೆ ಹೇಳ್ತಲ್ಲ ಸ್ವಯಂಭೂರವನ ಸಮುದ್ರದೊಳಗ ವಜ್ರ ವೃಷಭ ನಾರಾಜ ಸಂಹನನಧಾರಿ. ಮತ್ತೇನದು ಸಮೋಚನದವರು. ಎಷ್ಟು ವಿಚಿತ್ರ ಇದೆ ವಿಶ್ವದ ಸ್ವರೂಪ, ನೈಸರ್ಗಿಕ ವ್ಯವಸ್ಥೆ. ನಾನೇನು ಮಾಡುವ ಸಾಧ್ಯತೆ ಇದೆ? ಜೀವ ಏನು ಮಾಡುವ ಸಾಧ್ಯತೆ ಇದೆ? ಜೀವ ಅತ್ಯಂತ ದುರ್ಬಲ ಅದನ್ರಿ, ಹೌದು ಅಥವಾ ಇಲ್ರಿ? ದುರ್ಬಲ ಅದನ್ನು. ಮತ್ತಿಲ್ಲಿ ಸತ್ವಯುತ ಅಂತ ಹೇಳಿದಾರಲ್ಲ, ಆ ಸತ್ವವನ್ನು ಎಲ್ಲಿಯವರೆಗೆ ತಿಳಿಯುವುದಿಲ್ಲ ಅಲ್ಲಿಯವರೆಗೆ ಅತ್ಯಂತ ದುರ್ಬಲರೇ. ಜೀವ ಏನು ಮಾಡುವ ಸಾಧ್ಯತೆ ಇದೆ? ಅದು ಸಮೂರ್ಛನ ಜೀವರೇ. ಯಾವುದ ಸಮೂರ್ಛನ ದೇಹ ಇದೆ ಅದಕ್ಕೆ. ಮಗರ ಮಚ್ಚಿ ಇದೆಲ್ಲ ವಿಶಾಲ ಕಾಯ ಇದ್ದರೆ ಇಡೀ ಸ್ವಯಂಭೂರಮನ ಸಮುದ್ರಕ್ಕ 2 ಮಗರ ಮಚ್ಚೆಗಳು ಕೂಡಿದು ಅಂತಂದ್ರೆ ಅದರ ಬಾಲ ಮತ್ತು ಮುಖ ಕೂಡ್ತಿದೆ, ಅದನ್ನ ಸಂಪೂರ್ಣ ಘೇರಾಯಿಸ್ತಾವ್ರೆ. ಯಾವುದನ್ನ? ಸ್ವಯಂಭೂರಮನ ಸಮುದ್ರವನ್ನ. ಸ್ವಯಂಭೂರಮನ ಸಮುದ್ರ ಎಷ್ಟಿದೆ? ಬಳೆ ಎಷ್ಟಿದೆ? ಎಷ್ಟಿದೆ? ಎಲ್ಲಕ್ಕಿಂತ ದೊಡ್ಡದ್ರೆ ಅಸಂಖ್ಯ ದ್ವೀಪ ಸಮುದ್ರಗಳ ಕೊನೆಯ ಯಾವ ಸಮುದ್ರ ಇದೆಯೋ ಅದು ಸ್ವಯಂಭೂರ. ಅದರಲ್ಲಿ 2 ಮೀನುಗಳ ಹೀಗಿದಾವೆ, ಅದರ ಮುಖ ಬಾಲ ಕೂಡಿದ್ರೆ ಇಡೀ ಆ ಸಮುದ್ರವನ್ನ ಘೇರಾಸ್ತವೆ, ಸುತ್ತುವರಿಯನ್ನು ಮಾಡ್ತವೆ. ಆದ್ರೆ ಅದು ದೇಹ ಎಂಥದ್ದಿದೆ? ಸಮೂರ್ಛನ ಇದೆ. ನಾವು ಸಮೂರ್ಛನ ಅಂದ್ರೆ ಸೂಕ್ಷ್ಮ ಸರಿ ಇದೀರಿ, ನಮಗೆ ತಿಳಿಸಿಕೊಡುವ ಸಲುವಾಗಿ ಸೂಕ್ಷ್ಮದ ಮಾತು ಹೇಳಿದ್ದಾರೆ. ಸಮೂರ್ಛನ ಜೀವ ನಿರಂತರ ಉತ್ಪನ್ನ ಆಗ್ತಾ ಇರ್ತವೆ. ಎಲ್ಲಿ? ವಾತಾವರಣದಲ್ಲಿ, ಹವೆಯಲ್ಲಿ, ಆಕಾಶದ ಪ್ರದೇಶದಲ್ಲಿ, ನೀರಿನಲ್ಲಿ, ಈ ಪ್ರಕಾರ ವಸ್ತುಗಳಲ್ಲಿ, ತಿಂಡಿ ತೀರ್ಥಗಳಲ್ಲಿ. ಸುಮ್ಮನೆ ಬಿಡ್ಲಿಲ್ರಿ, ಅವರ ಆಹಾರದ ತ್ಯಾಗ ಸುಳ್ಳು ಮಾಡಲಿಲ್ಲ. ಆಗ್ತಾ ಇರ್ತವ್ರಿ, ಉತ್ಪನ್ನ ಆಗ್ತಾ ಇರ್ತಾವ. ಅದರ ಸಲುವಾಗಿ ಪ್ರಾಸುಕ ಆಹಾರ ಹೇಳಿದ್ರು. ಪ್ರಾಸುಕ ಅಂದ್ರೆ ಬಿಸಿ ಬಿಸಿ ಅಲ್ಲ, ಅದಕ್ಕೆ ನಾವು ಶಬ್ದ ಮೇಲೆ ಹೆಚ್ಚಾಗಿದ್ದೇವ್ರಿ. ನಾವು ಪ್ರಾಸುಕ ಅಂದ್ರೆ ಬಿಸಿ ಬಿಸಿ ಅಲ್ಲ.
ಅದರದ ಮರ್ಯಾದೆ ಒಳಗೆ, ಅದರದ್ದು ಯಾವುದರದ ಮರ್ಯಾದೆ ಎಷ್ಟಿದೆ ಅಷ್ಟು ಒಳಗೆ, ಅದಕ್ಕೆ ಪ್ರಾಸುಕ ಅಂತಾರೆ. समोरच्या लोकांना सहितच आहेत ना ते. ಸಮೋರ್ಚನ ಮನಸ್ಸಹಿತನೂ ಇರ್ತಾವೆ, ಮನರಹಿತ. 5 ಇಂದ್ರಿಯದ ಜೀವಗಳಲ್ಲಿ ಸಮೋರ್ಚನ ಅದಾವ. ನಿಜವಾಗಿ ನೋಡಿದ್ರೆ 4 ಇಂದ್ರಿಯದವರೆಗಿನ ಜೀವಗಳ ವಿಕಲತ್ರಯ ಅಂತೂ ಸಮೋರ್ಚನನ ಅದಾವ. ಏಕೇಂದ್ರಿಯದಂತೂ ಮಾತನೇ ಇಲ್ಲ. ಗರ್ಭಜ, ಅಂಡಜ, ಪೋತಜ ಅವೆಲ್ಲ ಎಲ್ಲಿದೆ? ಸಮೋರ್ಚೇಂದ್ರಿಯದೊಳಗಿದೆ ರೀ. ಅದಕ್ಕೆ ಅಂಡೆಯೊಳಗಿನ ಅದೇನ ಅಂಡಿ ಶಾಖಾಹಾರ ಅಂತ ಹೇಳಿ ಕೆಲವರು ಸಿದ್ಧ ಮಾಡಿದಾರಲ್ಲ, ಅದರೊಳಗೆ ಸಮೂರ್ಛನ ಜೀವ. ಅದು ಸಮೂರ್ಛನ ಅರ್ಥಾತ್ ಪಂಚೇಂದ್ರಿಯ ಜೀವ ಇದೆ. ನವಿಲದು ಸಂಹಿ ಪಂಚೇಂದ್ರಿಯ ಇದೆ. ನವಿಲು, ಹಾವು ಎಲ್ಲ ಸಂಹಿ. ತತ್ವಾರ್ಥ ಸೂತ್ರದ ಟೀಕೆಗಳನ್ನು ಅಧ್ಯಯನ ಮಾಡಬೇಕ್ರಿ. ಬರೀ ಆತ್ಮ ಆತ್ಮ ಅಂದ್ರೆ ನಡೆಯುವುದಿಲ್ಲ. ಆತ್ಮನನ್ನು ಬಿಟ್ಟು ಅಧ್ಯಯನ ಮಾಡಿದರೆ ಏನೂ ಆಗುವುದಿಲ್ಲ. ಹೀಗಿದೆ ಸಮೂರ್ಛನಿಲ್ಲ ವಯವ. ಆದ್ರೂ ವಜ್ರ ವೃಷಭನ ರಾಜ್ಯ ಸಂಹನನಧಾರಿ ಪಂಚಮಗುಣ ಸ್ಥಾನಾವರ್ತಿ ಇದ್ದಾವೆ. ಹಾಗಾದ್ರೆ ಒಂದಕ್ಕೊಂದಕ್ಕೆ ಏನು ಸಂಬಂಧ ಇದೆ? ಸಂವಹನಕ್ಕಾಗಲಿ, ಜನ್ಮದ ಯಾವ ಸಮೂರ್ಛನ ಅಥವಾ ಗರ್ಭಜದಕ್ಕಾಗಲಿ ಅಥವಾ ಸಮ್ಯಕ್ ದರ್ಶನಕ್ಕಾಗಲಿ ಏನು ಸಂಬಂಧ ಇದೆ ರೀ? ಸಮ್ಯಕ್ ದರ್ಶನ ಆತ್ಮನ ಪುರುಷಾರ್ಥದ ಮಾತಿದೆ. ದೇಹದ ರಚನೆ ಅದು ಹಾಗಾಗಬೇಕು, ಹಾಗೆ ಅದು ಸ್ವಯಮೇವ ಆಗಿರ್ತಿದೆ. ಅದು ಹಾಗಾದ್ರೂ ನನ್ನದಲ್ಲವೇ ಅಲ್ಲ. ನಮ್ಮ ವಿಷಯ ಶುಭ ಅಶುಭದಲ್ಲಿ ವಜ್ರವೃಷಭನಾರ್ಜ ಸಂಬಂಧನೆ ಬೇಕು ಸ್ಥಿರ ಆಗಲಿಕ್ಕೆ ಅಂತ ಹೇಳಿದ್ರಲ್ಲ, ಆ ಥರ ಚೇತನ ಸ್ವರೂಪದ ಸ್ಥಿರ ಆಗಕ್ಕೆ ವಜ್ರವೃಷಭನಾರ್ಜ ಸಂವಹನ ಬೇಕು. 2 ಗಳಿಗೆ ಸ್ಥಿರ ಆಗೋ ಸಲುವಾಗಿ 2 ಗಳಿಗೆ ಸ್ಥಿರ. ಉತ್ಕೃಷ್ಟ ಸ್ಥಿರತೆ ಏನಿದೆಯಲ್ಲ, ಶುಭದಲ್ಲೇನೂ ಉತ್ಕೃಷ್ಟ ಸ್ಥಿರತೆ 2 ಗಳಿಗೆ, ಅಶುಭದಲ್ಲೇನೂ ಉತ್ಕೃಷ್ಟ ಸ್ಥಿರತೆ 2 ಗಳಿಗೆ, ಶುದ್ಧದಲ್ಲೇನೂ ಉತ್ಕೃಷ್ಟ ಸ್ಥಿರತೆ 2 ಗಳಿಗೆ. ಇವು 3 ಆ ವಜ್ರ ವೃಷಭನ ರಾಜ ಸಂವಹನನ ಧಾರಿ ಜೀವಕ್ಕನ ಆಗ್ತದೆ. ಅನ್ಯರಿಗೆ ಆಗುವುದಿಲ್ಲ. 2ನೇ ನರಕಕ್ಕೆ ಯಾರು ಹೋಗ್ತಾರೆ? ಸಾಮಾನ್ಯ ಮನುಷ್ಯರು ಹೋಗೋದಿಲ್ಲ. ವಜ್ರ ವೃಷಭನ ರಾಜ ಸಂವಹನನ ಧಾರಿಗಳೇ ಹೋಗುತ್ತಾರೆ. ಆದರೆ ನಮ್ಮಂಥವ್ರು ಯಾತ್ರೋ ಲೆಕ್ಕದೊಳಗೆ ಇಲ್ಲ ಅಂದ್ರೆ ಅದು ಸಂಯೋಗದ ಅಪೇಕ್ಷಾದಿಂದ ಆಯ್ತು. ಆತ್ಮನ ಸಾಮರ್ಥ್ಯದೊಳಗೆ ಏನು ಕೊಡ್ತಿದ್ದೀರಿ? ಅದ್ಯಾಕೆ ಬೇಕಾಗಿದೆ ನಿಮಗೆ? 7ನೇ ನರಕಕ್ಕೆ ಹೋಗೋದಿದೆ, ಸರ್ವಾರ್ಥ ಸಿದ್ಧಿಗೆ ಹೋಗೋದಿದೆ, ಮೋಕ್ಷಕ್ಕೆ ಹೋಗೋದಿದೆ. ಸ್ತ್ರೀ ಪರ್ಯಾಯದೊಳಗಂತೂ 3ಕ್ಕೂ ಹೋಗುದಿಲ್ರಿ. ಅಂದಮೇಲೆ ಚಿಂತೆ ಮಾಡುವ ಮಾತೇನಿದೆ? ಸ್ತ್ರೀ ಪರ್ಯಾಯದ ಜೀವ 7ನೇ ನರಕಕ್ಕೂ ಹೋಗೋದಿಲ್ಲ, ಸರ್ವಾರ್ಥ ಸಿದ್ಧಿಗೂ ಹೋಗೋದಿಲ್ಲ, ಮೋಕ್ಷಕ್ಕಂತೂ ಹೋಗೋದಲ್ಲೇ ಇಲ್ಲ. ಹಾಗಾದ್ರೆ ನಮ್ದು ಕೆಲಸ ಏನ? ಅದೇ ತತ್ವದ ನಿರ್ಣಯ ಮಾಡ್ರಿ. ಇಲ್ಲಿ ಅಡಿಗೆ ಮಾಡಿ ಅದ್ರ ನಿಜವಾಗಿ ತಥ್ಯ ಇದೆ ಬಬಿತ. ಅದ್ರೊಳಗೆ ಅಡಿಗೆ ಮಾಡಿ ಹಾಕೋದು ಯಾರಿಗೆ? ಅವರಿಗೆ, ಮೋಕ್ಷಕ್ಕೆ ಹೋಗೋರು. ಅಂದ್ರ ಅನುಮೋದನ ಆಯ್ತ್ರಿ. ಭವಿಷ್ಯದೊಳಗೆ ನಿಯಮದಿಂದ ಸಿಗೋದ್ರಿ ಮೋಕ್ಷ. ವ್ರತಿಗಳಿಗೆ, ಧರ್ಮಾತ್ಮರಿಗೆ, ಸ್ವಾಧ್ಯಾಯ ಪ್ರಿಯರಿಗೆ ಯಾವ ರೀತಿ ಅನುಕೂಲ ಮಾಡಿಕೊಡ್ತಿರಲ್ಲ ಅದರದ ಅನುಮೋದನ ಫಲ. ಸಮಾಧಿ ಮರಣದೊಳಗೆ ಬರಲಿ ಸೂರ್ಯಚಂದ್ರ ಹೇಳಿದ್ರಲ್ಲ, ಭಾವಸಹಿತ ಅನುಮೋದೇ ದುರ್ಗತಿ ಆಗುದಿಲ್ರಿ ಅನುಮೋದನ ಮಾಡಿದ್ರ. ಆ ಉಪಸರ್ಗ ವಿಜಯಿ ಯಾವ ಮುನಿರಾಜರ ಕಥನ ಮಾಡಿದ್ರು ಅವರನ್ನ ನೀವು ಭಾವಸಹಿತ ಅನುಮೋದನೆ ಮಾಡಿದೆ ಅಲ್ಲ ಅಂದ್ರ ಸಾಕ್ರಿ. ಅನ್ನೋದಲ್ಲ, ಆ ಶಬ್ದ ನೀವು ಅನ್ನೋದು ಕೂಡ ಬೇಕಾಗಿಲ್ಲ, ಆದ್ರೆ ಭಾವದೊಳಗೆ ಭಾಗ ಬರಬೇಕು. ಧನ್ಯದೆಲ್ಲ ಅವರ ಜೀವನ. ಶಿವ ತಿಂದ್ರನೂ ಕೂಡ ಆತ್ಮಸ್ಥಿರತೆಯನ್ನು ಬಿಟ್ಟುಕೊಡ್ಲಿಲ್ಲ. ಧನ್ಯದೆಲ್ಲ ಅವರ ಜೀವನ. ಇಷ್ಟು ಶಬ್ದ ಅನ್ಲಿಕ್ಕೆ ಅಸಂಖ್ಯ ಸಮಯ ಬೇಕು. ಆದ್ರೆ ಒಂದು ಸಮಯ ಆ ಭಾವ ಧನ್ಯ ಇದೆ ಅನ್ನುವ ಶಬ್ದದ ವಾಚ್ಯ ರೂಪದ ಭಾವ ಒಂದು ಸಮಯ ಬಂತು ಅಂತಂದ್ರೆ ದುರ್ಗತಿ ಆಗುವುದಿಲ್ರಿ. ಜೈನ ದರ್ಶನದಲ್ಲಿ ಬಿಡುಗಡೆ ಒಂದು ಉಪಾಯ ಎಷ್ಟು ಸುಲಭದವ್ರಿ, ಎಷ್ಟು ಸುಲಭದವು. ಅದರ ಜೀವದ ಅಜ್ಞಾನದ ಅಗಾಧತೆಯೊಳಗ ಸಿಕ್ಕಿ ಹಾಕೊಳ್ಳುವ ಮಾರ್ಗ ಅತ್ಯಂತ ಸುಲಭದವು ಮತ್ತು ಅನೇಕದವ್ರಿ. ಅಜ್ಞಾನಿ ಮಿಥ್ಯಾದೃಷ್ಟಿಯ ಅಂತರಂಗದ ಅಭಿಪ್ರಾಯದೊಳಗೆ ಸಿಲುಕಿಕೊಳ್ಳುವ ಮಾರ್ಗ ಅನಂತದವ್ರಿ, ಪ್ರಶಸ್ತದವ್ರಿ. ಅದರ ವಸ್ತು ಸ್ವರೂಪದ ನಿರೂಪಣೆ ಮಾಡಿರುವಂಥ ಜಿನವಾಣಿಯೊಳಗ ಬಿಡುಗಡೆ ಹೊಂದುವ ಮಾರ್ಗಗಳು ಅತ್ಯಂತ ಸುಲಭ. ಯಾವ ತ್ರಾಸಿಲ್ಲದನ್ನ
ಹೇಳ್ತಲ್ಲ ಸಾಮಾನ್ಯ ಶ್ರಾವಕಾಚಾರದ ವೇಳೆಕ ಬರೇ ರಾತ್ರಿ ಭೋಜನ ಬಿಡೋದಿದೆ, ಉಪವಾಸ ಅಂತೂ ಮಾಡೋದಿಲ್ಲ, ಹಗಲೊತ್ತು 3 ಸಲ ತಿನ್ರಿ, ರೋಗಿ ಆಗಿರ್ಲೆ. 3 ಸಲ ತಿನ್ನವ ರೋಗಿ ಅಂತಾರೆ. 1 ಹೊತ್ತು ಉಂಡವ ಯೋಗಿ, 2 ಹೊತ್ತು ಉಂಡವ ಹೋಗಿ, 3 ಹೊತ್ತು ಉಂಡವ ಹೋಗಿ, 4 ಹೊತ್ತು ಉಂಡವನು ಹೊತ್ಕೊಂಡು ಹೋಗಿ. ಈಗಿಂದ ಇದ್ದೀರಿ ಅದ, ಆದ್ರೆ 3 ಹೊತ್ತು ಉಂಡವನನ್ನು ಹೊತ್ಕೊಂಡು ಹೋಗಿ ಇದ್ರೆ. ಸ್ತ್ರೀಯರಿಗೆ ಉತ್ಕೃಷ್ಟ ಗುರಿ ಅಂದ್ರೆ 5ನೇ ಗುಣಸ್ಥಾನ ಆಯ್ತು. 5ನೇ ಗುಣಸ್ಥಾನ. ಉತ್ಕೃಷ್ಟ ಗುರಿ ಅಂತಂದ್ರೆ ಕಲ್ಯಾಣದ ಸಲುವಾಗಿ 5ನೇ ಗುಣಸ್ಥಾನ ಐತಿ. ಅದಕ್ಕೆ ಆ ಪ್ರಶ್ನೆ ಕರ್ಣಾಮಯೋಗದ ಪಂಡಿತರ ಹತ್ರ ಕೊನೆ ಕಾಲದಲ್ಲಿ ಕೇಳಬೇಕು ಅಂತ ಹೇಳಿ ಕೇಳಿದ್ದೆ ನಾನು. ಎಲ್ಲಿ, ಯಾರಿಗೆ? ಅದು ಇನ್ನೂ ಅಸ್ಪಷ್ಟನೇ ಇದೆ ನನಗೆ. ಪಂಚಮಗುಣ ಸ್ಥಾನಾವರ್ತಿ ಶ್ರಾವಕ ಏನದನು, ಅವನದು ಭೂಮಿಕಾ ಮತ್ತು ಅರ್ಜಿಕೆಯ ಭೂಮಿಕಾ ಸಮಾನಿದೆ ಅಂತರ್ಗತ. ಆದ್ರೂ ಅವನ ಕಡೆಯಿಂದ ಅವಳ ವಂದನೆ ಯೋಗ್ಯೆಯಾಗಿದ್ದಾಳು. ಇದು ಪ್ರಶ್ನೆ, ಇದಿನ್ನೂ ನನಗೆ ಬಗೆಹರಿದಿಲ್ಲ. ಅದರದ್ದು ಉತ್ತರ ಅಂದ್ರೆ ಸ್ಪಷ್ಟ ಆಗಿಲ್ಲ ನನಗೆ. ಅವರಂತೂ ಹೌದಲ್ಲ, ಇದ್ರ ಬಗ್ಗೆ ಏನು ನಾನು ವಿಚಾರ ಮಾಡಿಲ್ಲ ಅಂತ ಹೇಳಿ ಅಂತಾರೆ ಅಣ್ಣಾಜಿ. ಪಂಚಮಗುಣ ಸ್ಥಾನಾವರ್ತಿ ಶ್ರಾವಕ ಮತ್ತು ಅರ್ಜಿಕೆ, ದೀಕ್ಷಾ ತೆಗೆದುಕೊಂಡಿರುವಂತಹ ಅರ್ಜಿಕೆ, ಅವಳು ಪಂಚಮ ಗುಣಸ್ಥಾನಕ್ಕನ ಅದಾಳೆ. ಅದಕ್ಕಿಂತ ಮೇಲೆ ಅವಳು ಇಲ್ಲ. ಇವನು ಪಂಚಮ ಗುಣಸ್ಥಾನದೊಳಗನ ಅದ. ಹಾಗಾದ್ರೆ ಶ್ರಾವಿಕೆನೂ ಪಂಚಮ ಗುಣಸ್ಥಾನವರ್ತಿನ ಅದಾಳೆ. ಅಲ್ಲಿ ಕೇಳಿದ ಪ್ರಶ್ನೆ, ಶ್ರಾವಿಕೆ, ಶ್ರಾವಕ, ಅರ್ಜಿಕೆ 3 ಪಂಚಮ ಗುಣಸ್ಥಾನವರ್ತಿ ಇದ್ದಾರೆ. ಆದರೂ ಕೂಡ ಶ್ರಾವಕ ಶ್ರಾವಿಕೆಯರಿಂದ ಅರ್ಜಿಕೆ ವಂದನೆ ಯೋಗ್ಯ ಹೇಗೆ? ನನ್ನ ಜೀವನದ ಕಥೆಯನ್ನ ನಾನು ತಮಗೆ ಹೇಳಿದ್ದೆನು. ದೀಕ್ಷಾ ತಗೊಳ್ಳುವ ಅಭಿಪ್ರಾಯ ಇತ್ತು. ಅರ್ಜಿಕೆ ಕಡೆ ಕಡಿಮೆ ನಾನು ಅಂತರಂಗದ ಭೂಮಿಕೆ, ಭಾಷಿಕ ನಮಸ್ಕಾರ ಇರುವುದಿಲ್ರಿ ಯಾವಾಗೂ ತಿಳಿಕೆ. ಶುದ್ಧೋಪಯೋಗಕ್ಕನ ನಮಸ್ಕಾರ ಇದೆ. ಜೈನ ದರ್ಶನದೊಳಗ ಮೋಕ್ಷ ಮಾರ್ಗ ಪ್ರಕಾಶಕದಲ್ಲಿ ಸ್ಪಷ್ಟ ಮಾಡಿದ್ದಾರೆ. ಭಾಷೆ ಯಾವುದು ನೋಡ್ರಿ, ಕ್ಷಯೋಕ್ಷಮ ಜ್ಞಾನಕ್ಕೆ ಮಹತ್ವ ಇಲ್ಲ, ವಂದನೀಯ ಇಲ್ಲ, ಅವಸ್ಥಾ ವಿಶೇಷ ವಂದನೀಯ ಇಲ್ಲ, ಅಂತರಂಗದ ಶುದ್ಧಿ ವಂದನೀಯ ಇದೆ. ಹಾಗಾದ್ರೆ 3 ಸಮಾನ ಇದೆ. ವಿಚಾರ ಮಾಡ್ರಿ. ಇಲ್ಲಿ ನಾನು ತಮಗೆ ಪ್ರಶ್ನೆ ಕೇಳ್ತಾ ಇಲ್ಲ, ಅದಕ್ಕೆ ಚಿಂತನೆ ಮಾಡುವಂಥ ವಿಷಯ ಐತಿ. ನೈಸರ್ಗಿಕವಾಗಿ 4 ಅದಾವಲ್ಲ, ಚತುಸ್ಸಂಘ, ಅಲ್ಲಿಂದ ಪ್ರಶ್ನೆ ಉತ್ಪನ್ನ ಆಗಿದೆ. ಚತುಸ್ಸಂಘ, ಮುನಿ, ಅರ್ಜಿಕೆ, ಶ್ರಾವಕ, ಶ್ರಾವಿಕೆ. ಹಾಗಾದ್ರೆ 3 ಒಂದೇ ಭೂಮಿಕೆ ಒಳಗದ. ಭಾಷ್ಯದ ಮೇಲಿಂದ ಲೆಕ್ಕ ಹಾಕುವುದು ಜೈನ ಧರ್ಮ ಅಲ್ಲವೇ ಅಲ್ಲ. ಭಾಷ್ಯದೊಳಗಿಂದ ತರತಮತೆಯನ್ನು ನೋಡುವುದು ಜೈನ ಧರ್ಮ ಅಲ್ಲವೇ ಅಲ್ಲ. ಆಚಾರ್ಯ ಉಪಾಧ್ಯಾಯ ಸಾಧುಗಳಲ್ಲೇ ತರತಮತೆ ಯಾವ ದೃಷ್ಟಿಯಿಂದ ಹೇಳಿದ್ದಾರೆ ಟೋಡರ್ಮಲ್ಜಿ. ಸಮ್ಯಕ್ ದರ್ಶನ, ಸಮ್ಯಕ್ ಜ್ಞಾನ, ಸಮ್ಯಕ್ ಚಾರಿತ್ರದ ಅಧಿಕತೆಯಿಂದ ಯಾರು ಸಂಘದ ನಾಯಕರಾಗಿದ್ದಾರೆ. ಯಾರಿಗೆ ತಿಳಿದು ಬಂತದ? ಯಾರಿಗೆ ತಿಳಿದು ಬಂತು? ಆಚಾರ್ಯ ಪದಾರೋಹಣ ಯಾರು ಮಾಡಿಸಿದರು? ಯಾರಿಂದ ಆಯಿತು? ಇವೆಲ್ಲ ಪ್ರಶ್ನೆ ಪ್ರಯೋಜನಭೂತ ಪ್ರಶ್ನೆ ಅದಾವೆ. ಆಚಾರ್ಯ ಪದ ಅಜ್ಞಾನಿಗಳು ಕೊಡ್ತಾರೆ, ಶ್ರಾವಕರು ಕೊಡ್ತಾರೆ. ಹೇಗೆ ಸಾಧ್ಯ ಇದೆ ರೀ? ಮೂರ್ಖರು ಹೇಗೆ ನೋಡ್ರಿ. ಸಾಲಿಗೆನ ಯಾವ ಹೋಗಿಲ್ಲ ಅವ. SLC ಇದ್ದಾಗಲಿ, ಸೆಕೆಂಡ್ PUC ಇದ್ದಾಗಲಿ ಅದೇನು ಉತ್ತರ ಪತ್ರಿಕೆಯನ್ನು ಚೆಕ್ ಮಾಡ್ತಾನ್ರಿ, ಕರೆಕ್ಷನ್ ಮಾಡ್ತಾನ್ರಿ, ಪಾಸ ಮಾಡ್ತಾನು, ರಿಸಲ್ಟ್ ತೆಗಿತಾನು. ಸಾಲಿಗೆನ ಹೋಗಿಲ್ಲ. ಅದೇ ವಯಸ್ಸಿನ 80 ವರ್ಷನೂ ಅದನ್ರಿಪ್ಪ ಸುಧಾತಾಯಿ. ಸಣ್ಣ ಹುಡುಗದನ್ನು ಸಾಲಿಗೆ ಹೋಗಿಲ್ಲ ಅಂದ್ರೆ 5 ವರ್ಷದ ಹುಡುಗರ ಕೈಯೊಳಗ ಆ ಡಿಗ್ರಿದ ಅಥವಾ SLC ಪೇಪರ್ ಚೆಕ್ ಮಾಡ್ಲಿಕ್ಕೆ ಕೊಡುವ ಮಾತಿಲ್ಲ. 80 ವರ್ಷನವ ಅದನ್ರಿ. ಅವನ ಕೈಯಾಗ ಕೊಡ್ಬೋದೇನ್ರಿ? ಇಲ್ಲ. ಯೋಗ್ಯತೆ ಯಾಕೆ? ಆ ಯೋಗ್ಯತೆ ಅವನಲ್ಲಿ ಇಲ್ಲ. ವಯಸ್ಸಿನಿಂದ ಯೋಗ್ಯತೆ ಬರುವುದಿಲ್ಲ. ಅನೇಕಾನೇಕ ಆಗಮಗಳನ್ನು ಓದಿರುವುದರಿಂದ ಯೋಗ್ಯತೆ ಬರುವುದಿಲ್ಲ.
ಯೋಗ್ಯತೆ ಬರೋದು ಆತ್ಮನ ಅನುಭೂತಿಯಿಂದ, ಆತ್ಮನ ಸ್ಥಿರತೆ. ಈ ಎರಡರಿಂದನೂ ಯೋಗ್ಯತೆ ಇದೆ. ಅನುಭೂತಿ ಏನಿದೆ ಅದು ಮಾರ್ಗ ಇದೆ, ಸ್ಥಿರತೆ ಏನಿದೆ ಅದು ಸಾಕ್ಷಾತ್ ಧ್ಯೇಯವನ್ನು ಪ್ರಾಪ್ತ ಮಾಡಿಕೊಡುವಂಥದ್ದಿದೆ. ಧ್ಯೇಯ ಪ್ರಾಪ್ತ ಆದ ನಂತರ ಕೂಡ ಸ್ಥಿರತೆ ಹಾಗೆಯೇ ಇರ್ತದೆ. ಪಂಚಮ ಗುಣಸ್ಥಾನವರ್ತಿ ಶ್ರಾವಿಕಾಮಶ್ರಾವ ಅವರಿಗೆ ಆರಂಭ ಕ್ರಿಯೆ ಇದೆ ಐತಲ್ಲ. ಸಂಸಾರದೊಳಗಾದ್ರೆ ಆರಂಭ ಕ್ರಿಯೆ ಯುದ್ಧ ಮಾಡ್ತಾರೆ ಅವರು. ಭಾಷೆದ ಮೇಲೆ ಏನೂ ಇಲ್ಲ, ಅಂತರಂಗದ ಭಾಸರ ಈ ಚರ್ಚಾ ಪದ್ಧತಿ ಬಾಹ್ಯ ಮೇಲಿಂದ ತ್ಯಾಗರೇ ಬಾಹ್ಯ ಮೇಲೆ ಕಾಣಿಸ್ತದೆ. ಅಂತರಂಗ ಪರಿಸ್ಥಿತಿ ದಿಸ್ತೈ ತಸನ್ ನಸ್ತೈ ಮನುನ ಜಗ ಪಸ್ತೈ. ನಿಮ್ದೈತಲ್ಲ ಮರಾಠಿಯೊಳಗ, ಹ್ಯಾಗ ಕಾಣಿಸ್ತಿದೆ ಹಾಗ ಮೋಕ್ಷ ಮಾರ್ಗ ಇಲ್ಲ ಅಂತೇಳಿನ ಜೀವನಿಗೆ ಮೋಕ್ಷ ಮಾರ್ಗ ಪ್ರಾಪ್ತ ಆಗ್ತಾ ಇಲ್ಲ. ಇದುವೇ ಆ ಉಕ್ತಿಯೊಳಗ ಅರ್ಥ ಇದೆ ರೀ. ಹೊಸ ಸೌದೆದು ಬಾಹ್ಯದ ಮಾತಿಲ್ಲ. ಶುಭ್ರ ಬಟ್ಟೆ ಹಾಕೊಂಡಿದ್ದಾನೆ, ಸಜ್ಜನಿದ್ದಾನೆ, ಈ ಮಾತಿಲ್ಲ. ಹ್ಯಾಗ ವ್ರತ ರೂಪದ ಆಚರಣೆ ಇದೆ, ಆದ್ರೆ ಅಲ್ಲಿ ಧರ್ಮ ಇದೆ ಅಂಥೇಳಿ ನಿನಗೆ ತಿಳಿದು ಬರುವುದು ಸಾಧ್ಯ ಇಲ್ಲ. ತ್ಯಾಗದ ಮಾತ್ರೆ. ಬಾಹ್ಯ ತ್ಯಾಗದಿಂದ ಧರ್ಮದ ಅಳತೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಕ್ಷಯೋಕ್ಷಮ ಜ್ಞಾನದಿಂದ ಸಾಧ್ಯ ಇಲ್ಲ. ಸ್ವರ್ಗದ ದೇವಾದಿಕರಿಗೆ ಮೋಕ್ಷ ಮಾರ್ಗ ನಿಜವಾಗಿ ಇಡೀ ಜೈನ ದರ್ಶನದ ಒಂದು ಡಿಕ್ಷನರಿ ಇದ್ದ ಹಾಗೆ ಇದೆ ರೀ. ಅಧ್ಯಯನ ಮಾಡಬೇಕದನ್ನು 700 ಬಾರಿ 1300 ಬಾರಿ ಓದ್ದವ್ರೇನು ಹುಚ್ಚಿದ್ದರ್ರಿ, ನಾನು ಮೂರ್ಖಿದ್ದರ್ರಿ, ನಾವೇ ಭಲೆ ಬುದ್ಧಿವಂತರೇನ್ರಿ. 1300 ಬಾರಿ ಗಣೇಶ್ ಪ್ರಸಾದ್ ವರ್ಣಿ 1300 ಬಾರಿ. ಎಷ್ಟು ಕಷ್ಟ ಆಗಿದೆ ನಿಮಗೆ 4 ಪ್ರಶ್ನೆ ಉತ್ತರ ಬಿಡಿಸ್ಬೇಕಾದ್ರೆ. ಅವ್ರಿಗೆ ಎಷ್ಟು ಕರತಲಾಮಲಕ್ಕೆ ಇರಬೇಕಾದ ವಿಷಯ. ಕಷ್ಟದಿಂದ ಧರ್ಮ ಆಗುವುದಿಲ್ಲ, ಕಷ್ಟದಿಂದ ಜ್ಞಾನ ಆಗುವುದಿಲ್ಲ. ನೀವು ಎಷ್ಟೇ ಎಲ್ಲೇ ಹರಿದು ಹೋಗ್ಲಿಕ್ಕೆ ಪ್ರಯತ್ನ ಮಾಡ್ರೂ ನಾನು ಇರುವವರೆಗೆ ನಾನು ಹರಿದು ಹೋಗು ಕೊಡುವುದನ್ನ ಇಲ್ರಿ. ಯಾಕಂದ್ರೆ ದಿನ ಸಂಸ್ಕಾರ ಮಾಡ್ತಾನೆ ಇರೋದು. ನನ್ನ ಅಭಾವದೊಳಗೂ ಕೂಡ ನಿಮ್ಗೆ ಅದ ಸ್ಮರಣೆ ಬಂದು ಒಮ್ಮೆಲ್ಲೊಮ್ಮೆ ಎಚ್ಚರ ಆಗೋದನ್ನರಿ. ಇದೇ ಭಾವದೊಳಗಲ್ಲ, ಯಾವುದೋ ಭಾವದೊಳಗೆ ಎಚ್ಚರ ಆಗೋದನ್ನ. ನನ್ನ ತಮ್ಮ ಸಂಯೋಗ ಆಗದಿದ್ರೂ ಕೂಡ ಇದೇನು ಪ್ರತ್ಯಭಿಜ್ಞಾನ ಅಂತಾರಲ್ಲ, ಆ ಪ್ರಕಾರ ಎಚ್ಚರ ಆಗೋದು, ಅದು ಜಾತಿ ಸ್ಮರಣಕ್ಕೆ ತಿರುಗೋದು, ಅದು ಸಮ್ಯಕ್ ದರ್ಶನಕ್ಕೆ ಕಾರಣ. ಕಷ್ಟದಿಂದ ಜ್ಞಾನ ಆಗೋದಿಲ್ಲ, ಧರ್ಮ ಕಷ್ಟ ರೂಪ ಇಲ್ಲ. ಮತ್ ಧರ್ಮದ ಸಲುವಾಗಿ ಯಾವ್ದು ಜ್ಞಾನ ಇದೆ ಅದುವೇ ನಿಜವಾದ ಜ್ಞಾನ ಇದೆ. ಅದನ್ನು ಬಿಟ್ಟು ನಿಮ್ಮದೇನ ಜ್ಞಾನ ಇದೆ ಅದೆಲ್ಲ ನಿಸ್ಸತ್ವ ಹೊಟ್ಟೆ ಇದೆ ರೀ. ಹೇಳಿ, ನೀವೇನೋ ಹೇಳ್ತಾ ಇದ್ರಿ. ಗಣೇಶ್ವರನಿ ಯಾವ ವಿಷಯ ಮೋಕ್ಷ ಮಾರ್ಗ ಪ್ರಕಾಶಕ ಗ್ರಂಥವನ್ನ 1300 ಬಾರಿ ಓದಿದ್ರಿ ಅವರ. ಪ್ರತಿ ಸಲ ಓದಬೇಕಾದ್ರೆ ನನಗೆ ನವೀನ ಜ್ಞಾನದ ಪ್ರಾಪ್ತಿ ಆಗ್ತಿದೆ, ಆನಂದ ಆಗ್ತಿದೆ ಅಂದಮೇಲೆ ನಾ ಇನ್ನೊಂದು ಯಾತಕ್ಕೆ ಓದ್ಲಿ ಅಂತ. ಅವ್ರು ಇನ್ನೊಂದನ್ನು ಓದೇ ಇಲ್ಲ ಹೀಗೆ ಮಾತಿಲ್ರಿ. ಸಮಯ ಸಾರದ ಮೇಲೆ ಟೀಕಾ ಬರ್ತಾರ್ರಿ. ಇಲ್ಲನ ಹೀಗೆ ಮಾತಿಲ್ಲ. ಆದ್ರ ಅದನ್ನ ಅಷ್ಟು ಬಾರಿ ಓದಿದ್ರು. ಅವ್ರ ಜೀವನದೊಳಗೆ ಸಮಯ ಅಷ್ಟಿತ್ತು. ಹಾಗಾದ್ರೆ ನಮ್ಮ ಜೀವನದೊಳಗೆ ಸಮಯ, ಅವ್ರದ್ದೇನ 100 ವರ್ಷದ ಆಯುಷ್ಯ ಇತ್ತು. ಏನಿದೆ ಒಂದಿಷ್ಟು ವಿಚಾರ ಮಾಡಬೇಕು. ನಾವು ಯಾವ್ಯಾವ ಕೆಲಸ ಮಾಡ್ತೇವೆ, ನನ್ನ ಜವಾಬ್ದಾರಿ ಐತದ. ಅದೇ ನಿನ್ನ ಜವಾಬ್ದಾರಿ ಯಾವುದೈತೆ? ಅಡುಗೆ ಮಾಡೋದ, ಧನ ಸಂಪಾದನೆ ಮಾಡೋದ, ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡಿಸೋದ, ಮದುವೆ ಮಾಡೋದ, ಮನೆ ಕಟ್ಟೋದ. ಅರೆ ಅನಂತ ಬಾರಿ ಮನೆ ಕಟ್ಟಿದೆಯಪ್ಪ, ಅನಂತ ಬಾರಿ ಪರಿವಾರದ ಪಾಲನೆ ಪೋಷಣೆ ಮಾಡಿದೆ. ಆದ್ರೆ ಯಾವ ಪರಿವಾರದ ಯಜಮಾನನಿಗೆ ಆಶ್ರಯ ನೀಡಿದೆ ಹೇಳಿ ಶಶಿಕಾಂತ್? ಯಾವ ಪರಿವಾರ ಇಡೀ ಜೀವನವನ್ನ ಆ ಪರಿವಾರದ ಪೋಷಣೆ ಸಲುವಾಗಿ, ಪಾಲನೆ ಸಲುವಾಗಿ ತೆಯ್ದಿದ್ದೀನಿ, ಖರ್ಚು ಮಾಡಿದೆ ಅಲ್ಲ, ತೆಯ್ದಿದ್ದೀನಿ, ಗಂಧ ತೆಯ್ದ ಹಾಗೆ. ಆ ಪರಿವಾರ ಒಂದು ಸಮಯ ನಿನ್ನ ಯಾವುದಾದ್ರೂ ಕರ್ಮದೊಳಗೆ ನೀನು ಸಿಕ್ಕಾಕೊಂಡಿರುವಳು ಒಂದು ಸಮಯ ನಿನಗೆ ಸಹಾಯ ಮಾಡೋ ಸಾಧ್ಯ ಇದೆಯೇ? ಹಾಗಾದ್ರೆ ನೀನೇ ಮಹಾ ಅಂತ ಹೇಳಿ ಹೇಳ್ತಾ ಇಲ್ಲ. ನಿನ್ನ ಮೋಹದ ರೂಪ ಈ ಪ್ರಕಾರದಿದೆ ಅಂತ ಹೇಳಿ ಏನಿದೆ ಜಗತ್ತಿನೊಳಗ ಮಹಿಮಾವಂತ ಇದೆ ರೀ ಅದು ಮೋಹ. ಅದಕ್ಕೆ ಅಪ್ಪಾಜಿ ಪ್ರಭು ನಿನ್ನ ಲೀಲೆ ಅಪರಿಮಿತ ಅಂತಿದ್ರು. ಲೀಲೆ ಅಂತಿದ್ರು, ನಿನ್ನ ಆಟ. ಅನಂತತೆ ಕಥೆನಲ್ಲಿ ಧನ್ಯವಿದೆ ಮೋಹದ ಮಹಿಮೆ ಅಂತೇಳಿ.
ಧನ್ಯವಿದೆ ಮೋಹದ ಮಹಿಮೆ ಅಂತೇಳಿ. ಇದೆ, ಧನ್ಯವಿದೆ ಮೋಹ. ಏನು ಹೇಳ್ತಾ ಇತ್ತು? ಮೋಕ್ಷಮಾರ್ಗ ಪ್ರಕಾಶಕ್ಕೆ ಯಾಕೆ ಬಂತು? ಆಚಾರ್ಯ ಪದದೊಳಗ ಓರ್ವ ಸಾಮಾನ್ಯ ಮುನಿ ಆಚಾರ್ಯ ಪದದೊಳಗೆ ಹೇಗೆ ಪ್ರತಿಷ್ಠಿತ ಆಗ್ತಾನೆ, ಉಪಾಧ್ಯಾಯ ಪದದ ಪ್ರಾಪ್ತಿ ಹೇಗಾಗ್ತಿದೆ ಅನ್ನೋದು ಹೇಳಿದ್ದಾರೆ. ಸಂಘದಲ್ಲಿ ಪಠನ ಪಾಠನದ ಮುಖ್ಯತೆಯಿಂದ ಉಪಾಧ್ಯಾಯ ಪದ ಪ್ರಾಪ್ತ ಆಗ್ತಿದೆ. ಸಮ್ಯಕ್ ದರ್ಶನ, ಸಮ್ಯಕ್ ಜ್ಞಾನ, ಸಮ್ಯಕ್ ಚಾರಿತ್ರದ ಅಧಿಕತೆಯಿಂದ ಆಚಾರ್ಯ ಸಂಘದ ನಾಯಕತ್ವ ಪ್ರಾಪ್ತ ಆಗ್ತಿದೆ ಅಂತ ಹೇಳಿದರೆ ಎಷ್ಟು ಸಹಜ ಇದೆ ಧರ್ಮ, ಎಷ್ಟು ಸಹಜ ಇದೆ ಧರ್ಮಾಭಿಲಾಷಿ ಧರ್ಮವನ್ನು ಗುರುತಿಸುವ ರೀತಿ, ಧರ್ಮಾತ್ಮನನ್ನು ಗುರುತಿಸುವ ರೀತಿ. ಇವರ ಧರ್ಮಾತ್ಮ ಇದ್ದಾರೆ ಅಂತ ಹೇಳಿ ಯಾರು ಹೇಳ್ತಾರೆ? ಯಾವ ಸ್ಥಿರಿಯಂಚಿಕ್ಕರೆ ಗುರುತಿಸುವ ರೀತಿ ಅಂಥೇಳಿ ನಾವು ಒಳಗಿಂದ ಬೇಕ್ರಿ. ಒಳಗಿಂದ ಬಂದ ಮೇಲೆ ಹೊರಗೆ ಸಿಗುವುದಿಲ್ಲ ನಿಮಿತ್ತ, ಹೀಗಿಲ್ಲವೇ ಇಲ್ಲ. ಅಲ್ಲಿ ಉಪಾದಾನ ಪಕ್ವ ಇರಲಿಲ್ಲ ಮರೀಚಿಯ ಭವದೊಳಗ ಅಂಥೇಳಿ ನಿಮಿತ್ತ ತ್ರಿಲೋಕ ಪೂಜ್ಯ ನಿಮಿತ್ತ ಇದ್ರೂ ಕಾರ್ಯ ಅಲ್ಲಿ ಉಪಾದಾನದ ಪಕ್ವತೆ ಆಯಿತು, ಪಾತ್ರತೆ ಪ್ರಕಟ ಆಯಿತು. ಅಲ್ಲಿ ಆ ಚಾರಣ ಬುದ್ಧಿಧಾರಿ ಮುನಿಗಳ ನಿಮಿತ್ತ ಆದರೆ ಅವರ ಪ್ರಶಮ ಮೂರ್ತಿ ಏನಿದೆ, ವೀತರಾಗ ಮುದ್ರೆ ಏನಿದೆ, ಅದು ನಿಮಿತ್ತ ಆಯ್ತ್ರಿ. ವಪುಷ ನಿರೂಪಯಂತಿ ಆಯ್ತ್ರಿ. ಅಲ್ಲಿ ಅವರೇನು ಉಪದೇಶ ಹೇಳಿದರೆ ನಮಗೆ ತಿಳಿಯುವ ಸಲುವಾಗಿ ನಮ್ಮ ಭಾಷೆಯೊಳಗೆ ಹೇಳಿದಾರ್ರಿ, ಎಲ್ಲ ಈ ಮೃಗರಾಜನೇ, ಅದಕ್ಕೇನು ಅದು ಶಬ್ದದ ಜ್ಞಾನ ಇದೆ ರೀ ಎಲ್ಲ. ಬರೆಯ ಆ ವೀತರಾಗ ಮುದ್ರೆಯನ್ನು, ಉಪಶಮ ರಸ ವಸರಿಸ್ತಾ ಇರುವಂಥ ಆ ಮುದ್ರೆಯನ್ನು ನೋಡಿ ಅದಕ್ಕೆ ಸಮ್ಯಕ್ ಜ್ಞಾನ ಆಯ್ತ್ರಿ, ಅದು ಅಂತರ್ಮುಖ ಆಯ್ತ್ರಿ, ಅದಕ್ಕೆ ಪಶ್ಚಾತ್ತಾಪ ಆಯ್ತ್ರಿ. ತನ್ನ ಕಳೆದು ಹೋದಂಥ ಜೀವನದ ಪಶ್ಚಾತ್ತಾಪ ಯಾವಾಗ ಆಗ್ತಿದೆ? ಕಾರ್ಯದ ಪ್ರಜ್ಞೆ ಮೂಡಿ ಬಂದ ನಂತರ, ಕಾರ್ಯದ ಆಭಾಸ ಆದ ನಂತರ, ಆಂಶಿಕ ರೂಪದಿಂದ ಆ ಕಾರ್ಯದ ಫಲ ಆಭಾಸಿತ ಆದ ನಂತರ ಪಶ್ಚಾತ್ತಾಪ ಆಗ್ತಿದೆ. ಓದ್ರಿ ಏನೋದ್ರಿ? ಸಮ್ಯಕ್ತ್ವ ಸನ್ಮುಖ ಮಿಥ್ಯಾ ದೃಷ್ಟಿ ಆ ವಿಭಾಗ ಓದ್ರಿ. ಎಷ್ಟು ದಿವಸ ಹತ್ತಿದೆ ಹತ್ತಲೆ, ನಾನೇನು ಕೇಳುವುದಿಲ್ಲ ಆಯ್ತೇನ ಅಂಥೇಳಿ. ನೀವು ಹೇಳಿದ್ರೆ ನನಗೆ ಸಂತೋಷ ಇದೆ. ನೀವು ಹೇಳಿದ್ರಲ್ಲ ಮುಗೀತ್ರಿ ನನ್ನ ತಾಯಿದ ಬರ್ತದ ಅಂತ ಸಂತೋಷ ಇದೆ, ನಿಜವಾಗಿ ಸಂತೋಷ ಇದೆ. ಯಾಕೆ ಅಂತಂದ್ರೆ ನನ್ನ ಶ್ರಮ ಸಾರ್ಥಕ ಆಯಿತು ಅಂತಲ್ಲ, ನಿಮ್ಮ ಸಮಯ ಸಾರ್ಥಕ ಆಯಿತು, ನನ್ನ ಶಬ್ದ ನಿಮಿತ್ತ ಆಯಿತು ಅಷ್ಟೇ ಇದೆ. ನಿಮಿತ್ತದಿಂದ ಏನು ಕಾರ್ಯ ಆಗೋದಿಲ್ಲ, ನನ್ನ ಶಬ್ದ ನಿಮಿತ್ತ ಆಯಿತು. ಈಗ ಓದು ಅಂತಂದ್ರೆ ಓದ್ತಿರ್ಲಿಲ್ಲ, ಆ ಪ್ರಶ್ನೆ ಪತ್ರಿಕೆ ನಿಮಿತ್ತದಿಂದ ಹಿಡ್ಕೊಂಡು ಕೂತಿದ್ದಳು. ಸಂತೋಷ ಇದೆ ನನಗೆ, ಆಕಿ ಸಲುವಾಗಿ, ನಿಮ್ಮ ಸಲುವಾಗಿ ಅಲ್ಲ. ಅದು ಸಮಯನೂ ಬರ್ಬೇಕು. ನಿಮಿತ್ತ ಯಾವುದೋ ಒಂದು ಆಗ್ತಿದೆ, ಯಾವುದೋ ಒಂದು ಆಗ್ತಿದೆ ಅನ್ನೋದಕ್ಕಿಂತ ಯಾವುದಾಗಬೇಕು ಅದುವೇ ಆಗ್ತಿದೆ. ಆ ಸಮಯ ಬಂದ ನಂತರ ಉಪಾದಾನದ ಪಕ್ವತೆಯ ಮೂಲಕ ಯಾವುದು ಆ ಸಮಯದಲ್ಲಿ ನಿರ್ದಿಷ್ಟ ನಿಮಿತ್ತ ಇದೆಯೋ, ಈಗ ವರ್ಷಗಟ್ಟಲೆ ಆದರೆ ಯಾಕೆ ಓದ್ತಿರ್ಲಿಲ್ಲ, ಆ ರೀತಿ ಯಾಕೆ ಓದ್ತಿರ್ಲಿಲ್ಲ, ಅವನ್ನ ಯಾವಾಗ ಓದಂತ ಹೇಳ್ತು 12 ಅನುಪ್ರೇಕ್ಷದೊಳಗಿಂದ ಅವಾಗ ಓದಿಳು. ಸಮಯ ಬರಬೇಕದ, ಸಮಯ ಬಾರದು ವಿನಃ. ಅದರ ಸಲುವಾಗಿ ಉಕ್ತಿನ ಇದೆಯಲ್ಲ, ಏನಿದೆ? ಸಮಯಕ್ಕಿಂತ ಮುಂಚೆ ಭಾಗ್ಯಕ್ಕಿಂತ ಅಧಿಕ ಯಾವ ಜೀವನಿಗೆ ಎಂದೂ ಯಾವ ಕಾಲದಲ್ಲೂ ಏನೂ ಸಿಗುವ ಸಾಧ್ಯತೆ. ನಿಜವಾಗಿ ನನಗೆ ಅನ್ನಿಸ್ತಿದೆ, ಅವಳು ಅಷ್ಟು ಅಭ್ಯಾಸ ಮಾಡೋದ್ರಿಂದ ನಿನಗೇನು ಲಾಭ, ಇಷ್ಟು ಸಂತೋಷ ಪಡ್ತಾ ಇದ್ದೆ, ಅದು ಪ್ರಶ್ನೆ ನನಗೆ ಬರ್ತಿದೆ. ಆದರೆ ಅದಕ್ಕೇನು ಉತ್ತರ ಇಲ್ಲ. ಅದರ ಸಂತೋಷ ಮಾತ್ರ ಆಗ್ತಿದೆ, ಅದಕ್ಕೆ ಸಂತೋಷ ಮಾತ್ರ ಆಗ್ತಿದೆ ನಿಜವಾಗಿ. ಮತ್ತು ಆ ಪ್ರಕಾರ ನಿನ್ನೆ ನೀವು ಬರೆದ ಸಂತೋಷ ರೀ. ಮತ್ತೇನು ಹೇಳಿದ್ರೆ, ಇನ್ನೊಂದು ಮಾತು ಹೇಳಿದ್ರು, ನೀವು ಇವತ್ತೆಲ್ಲೂ ಹೊರಗೆ ಹೋಗೋಣ ಅಂತ ಹೇಳಿರಲಿಲ್ಲ, ನಿನ್ನೆ ಹೋಗಲಿಲ್ಲ, ಮತ್ತು ಇದನ್ನು ಪೂರ್ಣ ಮಾಡಿದ್ರೆ ಕೆಲಸ ಇದ್ದೂ ಖರೆ ಹೋಗಲಿಲ್ಲ. ಧನ್ಯವಾದ. ಹೌದಿಲ್ಲ, ಕೆಲಸ ಇದ್ದೂ ಖರೆ ಹೋಗಲಿಲ್ಲ. ಅರೆ ಹೋಗೋದ ಅಭಿಪ್ರಾಯ ಇದ್ದ ಮೇಲೆ ಕೆಲಸ ಇರ್ತಾವ್ರಿ, ಕೆಲಸ ಇರ್ತಾವ ಅಂತ ಹೇಳಿ ಹೋಗೋದಿಲ್ಲ. ಹೋಗೋದ ಅಭಿಪ್ರಾಯ ಇರ್ತಿದೆ, ನಮಗೆ ಹೊರಗೆ ತಿರುಗುತ್ತ ಅಭಿಪ್ರಾಯ ಇರ್ತಿದೆ ಅಂತ ಹೇಳಿ ಕೆಲಸ. ನಮಗೆ ಕೆಲಸದ ಅಡುಗೆ ಮನೆಯ ಕೆಲಸ ಹಾಕಿರ್ತಾವು, ನಮ್ಗೆ ಅದರದ್ದು ರುಚಿ ಇದೆ ಅಂತ ಹೇಳಿ ಅದು ಮಾಡೋನು, ಇದು ಮಾಡೋನು, ಏನು ಮಾಡೋನು, ಕುರುಕಲ ಚೂಡ ಮಾಡೋನು. ಯಾಕದ ಅಭಿರುಚಿ ಐತೆ ನಮಗೆ, ಅಲ್ಲೇ ಉಳಿಯೋದು. ತಿಳಿದೇನ್ರಿ? ಇದರದ್ದು ಅಭಿರುಚಿ ಇತ್ತು ಅಂತಂದ್ರೆ ಏನ್ರಿ ಇರಲಿ ಬಿಡ ಅಂತ ಹೇಳಿ ಸಾಕು ಅಂತ ಹೇಳಿ ಅಂತಿದ್ವಿ. ಮತ್ತು ಇದರಲ್ಲಿ ಆದ್ರೆ ಅದಕ್ಕೂ ಸಮಯ ಬರಬೇಕು. ಸಮಯಕ್ಕಿಂತ ಮುಂಚೆ ಯಾವ ಕಾರ್ಯ ಯಾವ ಜೀವನ
ಅದಕ್ಕೆ ಸಂಯುಕ್ತ ಸನ್ಮುಖ ಮಿಥ್ಯಾದೃಷ್ಟಿ ಇದೆಯಲ್ಲ ಮಧ್ಯದಿಂದ ನಾವು ತೆಗೆದು ಓದಲಿಕ್ಕೆ ಪ್ರಾರಂಭ ಮಾಡಿ ಮೋಕ್ಷ ಮಾರ್ಗ ಪ್ರಕಾಶಕ 2ನೇ ಅಧ್ಯಾಯ ಸಮ್ಯಕ್ತ್ವ ಸನ್ಮುಖ ಮಿಥ್ಯಾದೃಷ್ಟಿ ಅಂತೇಳಿ ಮೊದಲು ನಿಶ್ಚಯಾಭಾಷಿ ಬರ್ತಿದೆ, ವ್ಯವಹಾರಾಭಾಷಿ ಬರ್ತಿದೆ, ಉಭಯಾಭಾಷಿ ಬರ್ತಿದೆ, ಆಮೇಲೆ ಸಮ್ಯಕ್ತ್ವ ಸನ್ಮುಖ ಮಿಥ್ಯಾದೃಷ್ಟಿ. ಎಲ್ಲ ಓದ್ರಿ ಮೋಕ್ಷ ಮಾರ್ಗ ಪ್ರಕಾಶಕ ಎಲ್ಲ ಓದ್ತೇನಂದ್ರ ಅದು ಸಂತೋಷ ಇದೆ. ಆದ್ರೆ ಇಂದಿದು ವಿಷಯ ಬಂದಿದೆ ಅಂದ್ಮೇಲೆ ನಿಶ್ಚಯಾಭಾಷಿ ಅಲ್ಲ ಸಮ್ಯಕ್ತ್ವ ಸನ್ಮುಖ ಮಿಥ್ಯಾದೃಷ್ಟಿ ಮೊದಲು ಆ ವಿಭಾಗ ಹೋದ್ರೆ ಪಶ್ಚಾತ್ತಾಪ ಯಾವಾಗ ಆಗ್ತಿದೆ ಅನ್ನೋದು ಗೊತ್ತಾಗ್ತದೆ. ಪಶ್ಚಾತ್ತಾಪ ನಮ್ಮ ಪಶ್ಚಾತ್ತಾಪಕ್ಕೆ ಏನೂ ಅರ್ಥ ಇಲ್ಲ. ನಮ್ಮ ಪಶ್ಚಾತ್ತಾಪ ರಾಗಪೂರಿತ ಇದೆ, ಮೋಹ ಮಿಶ್ರಿತ ಇದೆ, ಮೋಹಜನ್ಯ ಇದೆ ನಮ್ಮ ಪಶ್ಚಾತ್ತಾಪ. ಆ ಕ್ಷಣಕ್ಕೆ ಪಶ್ಚಾತ್ತಾಪ ಮಾಡ್ಕೋದು, ಮುಂದಿನ ಕ್ಷಣಕ್ಕೆ ಮತ್ತೆ ಅದ ಮಾಡಿ ಅದರ ಅನಂತ ಉಳಿತ ಉತ್ಸಾಹಲೇ ಮತ್ತೆ ಅದೇ ಕಾರ್ಯ ಮಾಡ್ತೇವೆ. ಅದಕ್ಕೆ ಪಶ್ಚಾತ್ತಾಪ ಅನ್ನೋದಿಲ್ಲ.